ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಒಂದು ನಿಮಿಷ. OTP ಮಾಡ್ತೀರಿಲ್ಲ? ವಾಟ್ಸಪ್ ಅಲ್ಲ, ಮೆಸೇಜ್ ಅಲ್ಲ. ಟೂ 40274. ನೀಡಿ ತಗೋತೀನಿ. ಆಫೀಸ್ ಪೈಜ್ ಆಫೀಸ್ ಪೈಜ್ ಸ್ವಾಮಿ ಅದು ಕೊರಿಯರ್. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ. ಆದ್ಯಸ್ಯ ನಃ ಕುಲಪತೇವ ಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಸ್ಯ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣುಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ಗುರುಮುಖಮನದಿತ್ಯ ಪ್ರಾಹ ವೇದಾನಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾಧಾತು ಕಾಮಃ. ಸಶ್ರಮಮರವನ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. மின்னார்த்தடமதில் சூழ் வில்லி புத்தோரென்னொருகால் சொன்னால் கழற்கமலம் சூடினோம். முன்னால் கிழியறுத்தான் என் உரைத்தோம் கிழ்வேணியில் சேரும் வழியறுத்தோம் நெஞ்சமே வந்து. பாண்டியன் கொண்டாடப்பட்ட பிரான் வந்தான் என்று ஈண்டிய செங்கமெடுத்தூத வேண்டிய வேதங்களோதி விரைந்து கிழியறுத்தான் பாதங்கள் யாமுடைய 10. பல்லாண்டு பல்லாண்டு பல்லாயிரத்தாண்டு பல கோட்டி 100,000 மல்லாண்டத்தின் தோள் மணிவண்ணாம் செவ்வடி செவ்வி திருக்காப்பு. அடியோமோடும் நின்னோடும் பிரிவின்னி 1000 பல்லாண்டு
வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவாய் சோதி வலத்துறையும் சுடராழியும் பல்லாண்டு படைப்போர் புக்க முழங்கும் ಅಪ್ಪಾಂಡ ಶನ್ಯಮಂ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ತಿರುನರಿಯೂರ್ ಪಾರ್ಶ್ವಗಳನ್ನ ನೋಡ್ತಾ ಇದ್ವಿ. ತಿರುನರಿಯೂರ್ ದಿವಿದೇಶ. ಈ ತಿರುನರಿಯೂರ್ ದಿವಿದೇಶದಲ್ಲಿ ವಿಶೇಷವಾದ ಇದು ಕಲ್ಗರುಡ ಸೇವೆ ಮತ್ತೆ ನಾಚಿಯಾರ್ ಕೋಯಿಲ್ ಅಂತ ಪ್ರಸಿದ್ಧಿಯಾಗಿರೋದು. ಅಲ್ಲಿ ಕಂಚಿನ ಪಾತ್ರಗಳು ಅವುಗಳೆಲ್ಲಾನು ತುಂಬಾ ಫೇಮಸ್. ಇಂಥ ವಿಷಯಗಳನ್ನ ನೋಡಿದ್ವಿ. ಆಮೇಲೆ ಈಗ ಒಂದು 10 ಪಾರ್ಶ್ವವನ್ನ ತಿರುಮಂಗೈ ಆಳ್ವಾರೇ ಇದರಲ್ಲಿ 110 ಪಾರ್ಶ್ವ ತಿರುನರಿಯೂರ್ಗೆ ಹಾಡಿರೋದು. ಕಾರಣ ಇಲ್ಲಿ ತಿರುಮಂಗೈ ಆಳ್ವಾರ್ಗೆ ಸಾಕ್ಷಾತ್ ಭಗವಂತನೇ ಇದು ಶಮಾಶ್ರಯನ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಈ ಊರ್ ಮೇಲೆ ತುಂಬಾ ಭಕ್ತಿ ಮತ್ತೆ ಪ್ರೀತಿ ಜಾಸ್ತಿ. ಅದಕ್ಕಾಗಿ ಅವರು ಒಂದು 100 ಪಾರ್ಶ್ವಗಳನ್ನ ಬರೀತಾರೆ ಇದ್ರ ಮೇಲೆ. ಇಲ್ಲಿ ಮೂಲವರು ನರಿಯೂರ್ ನಂಬಿ ಅಂತಾನೆ ದೇವ್ರಿಗೆ ಹೆಸರು ನಾವು ನೋಡಿದ್ವಿ. ಈಗ ಈ ಪಾರ್ಶ್ವಗಳನ್ನ ನೋಡೋಣ. ಒಂದು 10 ಹಾಡು ನೋಡಿದ್ವಿ. ಬಾಕಿದು ಎಲ್ಲ ತುಂಬಾ ಚೆನ್ನಾಗಿದೆ. ಪೂರ್ತಿ 110 ಹಾಡಕ್ಕಾಗಲ್ಲ. ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಕೆಲವು ಯಾವ್ದು ಚೆನ್ನಾಗಿದೆಯೋ ಎಲ್ಲಾನು ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಯಾವ್ದನ್ನು ಬಿಡಕ್ ಮನ್ಸು ಬರಲ್ಲ. ಮುಖ್ಯವಾದದನ್ನ ಅನುಸಂಧಾನ ಮಾಡ್ಕೊಂಡು ಹೋಗೋಣ. ಅಲ್ಲ, ಪೇಜ್ ನಂಬರ್ ಯಾರ ಹತ್ರ ಪುಸ್ತಕ ಇದೆ 89 ನೋಡ್ಕೊಳ್ಳಿ. கலங்க முன்னேற் கடைந்த அமுதம் கொண்டு இமையோ துலங்கள் தீர்நல்கு சோதி சுடராய வலங்கை ஆழி இடங்கை சங்கம் உடையானோர் நலங்கொள் வாழ்மை அந்தனர் வாழும் நரையோரே. ಈ ಕಲಂಗ ಮುನ್ನೀರ್ ಕಡೆಯಿಂದ ಅಂತ ಹೇಳಿದ್ರೆ ಇದರಲ್ಲಿ ಸಮುದ್ರ ಮಧ್ಯದಲ್ಲಿ ಎಲ್ಲವನ್ನು ಕಡಿತಾನೆ. ಹಾಗೆ ಇಂದ್ರ ತನ್ನ ಪದವಿ ಕಳ್ಕೊಂಡು ತನ್ನ ಐಶ್ವರ್ಯವೆಲ್ಲ ಅದರಲ್ಲಿ ಕ್ಷೀರಸಾಗರದಲ್ಲಿ ಮುಳುಗೋದಾಗ ಅದನ್ನ ಕಡಿತಾನಲ್ಲ, ಅದನ್ನ ಇಲ್ಲಿ ಹೇಳ್ತಾನೆ. ಕಲಂಗ ಮುನ್ನೀರ್ ಕಡೆಯಿಂದ ಅಮುದಂ ಕೊಂಡು, ಅಮುದಂ ಅಂದ್ರೆ ಅಮೃತವನ್ನ ತಗೊಂಡು, ಹಿಮಯೋ ತುಲಂಗಳ್ ಅವ್ರು ಯಾವಾಗ್ಲೂ ಅವ್ರಿಗೆ ಈ 33 ಕೋಟಿ ದೇವತೆಗಳಿಗೆ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ರಾಕ್ಷಸರ ಹಾವಳಿನೋ ಅಥವಾ ಇನ್ನೊಂದು ಏನೋ ಒಂದು ಕಷ್ಟ ಸಂಕಟ ಅಂತ ಬಂದಾಗ ಭಗವಂತನನ್ನೇ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ ಅವರು. ಅದನ್ನ ಇಲ್ಲಿ ಹೇಳ್ತಾರೆ. ಅವರು ಇಮೆಯೋರ್ ಅಂದ್ರೆ ಕಣ್ ಬಿಟಕಿಸ್ತಾ ಇರೋರಿಗೆ ಇಮೆಯೋರ್ ಅಂತ ಹೇಳ್ತಾರೆ. ಅಮರರು ಅವರೆಲ್ಲ. ಇಮೆಯೋರ್ ತುಲಂಗಳ್ ತೀರ್ ನಲ್ಹಶೋದಿ ಶುಡರ, ಜ್ಯೋತಿ ಸ್ವರೂಪನಾದ ಭಗವಂತ ಅವರು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋನು. ಬಲಂಗೈಯ ಈಡಂಗೈ ಶಂಗಂ, ಯಾವಾಗ್ಲೂ ನಾವು ಬರಿಬೇಕಾದ್ರೆ ಬಲ್ಗಡೆ ಶಂಖ ಚಕ್ರ, ಎಡಗಡೆ ಬಲ್ಗಡೆ ಶಂಖ ಎಡಗಡೆ ಚಕ್ರ ಬರಿತೀವಿ. ಆದ್ರೆ ಇಲ್ಲಿ ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ, ವಲಂಗೈಯ ಈಡಂಗೈ ಶಂಗಂ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಶಮಾಶ್ರಯನ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಗತ್ತಲ್ಲ, ಆ ಕೈನಲ್ಲಿ ಹಂಗೆ ಹಿಡ್ಕೊಂಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಇದರಲ್ಲಿ ತೋರಿಸ್ಕೊಡ್ತಾರೆ. ಇವ್ರಿಗೆ ಈ ದೇವ್ರೆ ಇವ್ರಿಗೆ ಶಮಾಶ್ರಯನ ಮಾಡಿದ್ದು ಅಂತ. ಸೊ ಮೂಲವ್ರಿಗೆ ನೋಡ್ಬೇಕಾದ್ರೆ ಅಲ್ಲಿ ಉಲ್ಟಾ ಆಗಿ ಆ ಕಡೆ ಚಕ್ರ ಇರುತ್ತೆ, ಈ ಕಡೆ ಶಂಖ ಇರುತ್ತೆ. ಅದನ್ನ ಗಮನಿಸ್ಬೇಕು ನಾವು. முனையாஷியமாகி அவுணன் முரண்மார்வம் புனை வாழுகிறான் போய் படர்வேந்த புனிதனோர் சினையார் தேமாம் செந்தளிர் கோதி குயில் கோவும் நனையார் சோலை சூழ்ந்து ಅಳಹಾಯ ನರೆಯೂರೇ. ಇಲ್ಲಿ ನರಸಿಂಹಾವತಾರವನ್ನು ನೆನೆಸ್ಕೊಳ್ತಾರೆ. ಮುನಯಾರ್ ಶೀಯಮಾಹಿ, ತುಂಬಾ ಕೋಪದಿಂದ ಬಂದು ಪ್ರಹ್ಲಾದನಿಗೆ ತೊಂದರೆ ಕೊಡ್ತಾ ಇದ್ರಲ್ಲ ಭಾಗವತನಿಗೆ ಅಂತ ಹೇಳ್ಬಿಟ್ಟು ಕೋಪದಿಂದ ಬಂದು ಅವು ನನ್ ಮೂರಣ್ ಮಾರ್ವಂ, ಅವನು ಕರಳು ಇದು ಎದೆ ಎಲ್ಲ ಸೀಳಿ ಪುನೈ ವಾಳು ಹಿರಾಲ್, ಪುನೈ ಅಂತ ಹೊಸದಾಗಿ ಆ ಪುನೈ ಹೊಸದಾಗಿ ಬೆಳೆಸ್ಕೊಂಡು ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿ ಜೈಹಿ ಅವ್ಯಾತ್ರೀಣಿ ಜಗಂತ್ಯ ಕುಂಠ ಮಹಿಮಾ. ಪುರಾತನ
ಇದೆಲ್ಲ ಬೇಡ ಅಂತ ಹೇಳಿ ಹೊಸದಾಗಿ ಉಗುರುಗಳನ್ನು ಬೆಳೆಸ್ಕೊಂಡಂತೆ. ಇದಕ್ಕೆ ಪೋಯ್ ಪಡರ್ಬೇಂಡ ಪುನಿದನಿಡಂ ಅಲ್ಲಿ ಹೋಗಿ ಅವನನ್ನ ಕೊಂದು ರಕ್ಷಿಸಿದಲ್ಲ ಪ್ರಹ್ಲಾದನ್ನ. ಅವನು ಈಗ ನಿತ್ಯವಾಸ ಮಾಡುವಂತ ಊರಿದು. ಶಿನಯ ತೇಮ ಎಲ್ಲ ತೆಂಗು ಮಾವು ಚಂದಳೆ ಕೋದಿ ಕುಯಿಲ್ ಕೂവും ಅದ್ರ ಮೇಲೆಲ್ಲ ನಿಂತ್ಕೊಂಡು ಈ ಕೋಗಿಲೆಗಳು ಚೆನ್ನಾಗಿ ಹಾಡ್ತಾ ಇರುತ್ತಂತೆ. ಮರಗಳಿದ್ರೇನೆ ಪಕ್ಷಿಗಳು ಎಲ್ಲಾನು ಬರುತ್ತೆ, ಗೂಡು ಕಟ್ಕೊಂಡು ಸಮೃದ್ಧಿಯಾಗಿರುತ್ತೆ. ಕೋಗಿಲೆಗಳು ತುಂಬಾ ಹಾಡ್ತಾ ಇತ್ತು ಅಂತ. ಬಹುಶಃ ಇದು ವಸಂತ ಮಾಸನೋ ಋತು ಇತ್ತೇನೋ ಈ ಹಾಡು ಬರೆಯುವಾಗ ಕುಯಿಲ್ ಕೂವು ಅಂತ ಹೇಳಿದಾರೆ ಅಲ್ಲಿ. ನನಗೆ ಶೋಲೈ ಶೋಂಡ ಯಾವಾಗ್ಲೂ ಪಚ್ಚೆ ಪಚ್ಚೆ ಅಂತ ಇರೋದು. ನನಗೆ ಯಾರು ಅಂತ ಹೇಳಿದ್ರೆ ಒಣಗಿತಾನೆ ಇರ್ಲಿಲ್ವಂತೆ, ಯಾವಾಗ್ಲೂ ಜಲ ಸಮೃದ್ಧಿ ಚೆನ್ನಾಗಿದ್ದಿದ್ರಿಂದ ತೇವವಾಗಿ ಇರ್ತಾ ಇತ್ತಂತೆ. ನರೆಯೂರ್ ಅಳಹಾಯ ನರೆಯೂರ್ ತುಂಬಾ ಚೆನ್ನಾಗಿದೆ, ಊರೇನೆ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ஆனைப்புறவி தேரோடு காலாளணிக்கொண்டு சேனை தொய்கையை சாடி இலங்கை செತ್ತಾನೂರ್. ರಾಮನ ಹತ್ರ ತುಂಬಾ ಚತುರಂಗ ಬಲ ಅಂತ ಹೇಳ್ತಾರಲ್ಲ, ಆತರ ಆನೆ ಪುರವಿ ಕುದುರೆ ಮತ್ತೆ ತೇರು ಎಲ್ಲ ಇತ್ತು, ಕಾಲಾಳು ಎಲ್ಲ 4 ಚತುರಂಗ ಸೇನೆ ಇತ್ತು. ಸೇನೆಯೋಡು ತೊಗರೆ ಚಾಡಿ ಇಲಂಗೈ ಶೆತ್ತಾನು. ಆದ್ರೆ ಕೂಡ ಇವನ್ ಬರೀ ಕಾಲಲ್ಲೇ ಹೋಗಿ ಕಪಿಗಳನ್ನ ಸಹಾಯಕ್ಕೆ ಇಟ್ಕೊಂಡು ಅವನನ್ನ ಕೊಂದ. ಶೆತ್ತಾನೂರ್ மீனை தழுவி வீழ்ந்தெழும் மலர்கலமந்து நான புதலிಯಾಮೈ ஒழிக்கும் ನರೆಯೂರೇ. ಆಮೆಗಳು ಚೆನ್ನಾಗಿದೆ, ಈ ಸೀನ್ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಮೀನೈ ತಳುವಿ ವೀಳ್ನೆಳು, ಅದು ಹೇಗೆ ಅಂತ ಹೇಳಿದ್ರೆ ಮೀನುಗಳು ದಷ್ಟಪುಷ್ಟವಾಗಿರುತ್ತಂತೆ. ಅಲ್ಲಿಗೆ ಇವಳು ನಾವು ಇದ್ರಲ್ಲಿ ಕೂಡ ಆಂಡಾಳ್ ಕೂಡ ಹೇಳ್ತಾಳೆ ನೋಡಿ, ಶನ್ನಲ್ಲೂಡು ಕಾಯಲು ಹಳ ಅಂತ. ಆತರ ದಷ್ಟಪುಷ್ಟವಾಗಿರೋ ಮೀನುಗಳು ಹಾರ್ಕೊಂಡು ಚಿಮ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನೋ ಹೊಸದಾಗಿ ಬಂತು ಅಂತ ಆಮೆ ಹೆದರ್ಕೊಂಡು ಹೋಗಿ ಒಂದು ಪೊದರ್ನಲ್ಲಿ ಬಚ್ಚಿಟ್ಕೊಳ್ಳುತ್ತಂತೆ. ಇದೆಲ್ಲ ಜಲ ಸಮೃದ್ಧಿ, ಜಲಚರಗಳ ಸಮೃದ್ಧಿ ತೋರ್ಸಕ್ಕೋಸ್ಕರ ಇದನ್ನ ಬರೀತಾರೆ. ತಿರುಮಂಗ ಆಳ್ವಾರು ಯಾವಾಗ್ಲೂನು ಕ್ಷೇತ್ರವನ್ನ ವಿವರಿಸ್ಬೇಕಾದ್ರೆ ದೇವರ ಬಗ್ಗೆ ಒಂದು ಅರ್ಧ ಇನ್ನರ್ಧ ಪ್ರಕೃತಿನ ವರ್ಣಿಸ್ತಾರೆ. ಅವ್ರು ತುಂಬಾ ಎಲ್ಲಾ ಕಡೆನೂ ಅಷ್ಟೇನೆ ಪ್ರಕೃತಿ ತುಂಬಾ ಇಷ್ಟ ಅವ್ರಿಗೆ, ನೇಚರ್, ಅದನ್ನ ವರ್ಣಿಸ್ತಾರೆ ಅವರು. ನಾನ್ ಅಪ್ಪುದಲಿಲ್ಲ ಆಮೈ ಒಳಿಕ್ಕುಂ ನರೆಯೂರೇ. ಹೆದರ್ಕೊಂಡು ಆಮೆ ಸರಸರ ಅಂತ ಹೋಗಿ ಬಚ್ಚಿಟ್ಕೊಳ್ಳುತ್ತಂತೆ, ಅದನ್ನ ಹೇಳ್ತಾ ಇದ್ದಾರೆ. ಉರಿಯಾರ್ வெண்ணை உண்டு உரலோடும் கட்டுண்டு பெரியார் கூந்தல் பின்னை பொருட்டான் என்றானோர். ಈ ಬೆಣ್ಣೆಗಳನ್ನ ಉರಿ ಮೇಲೆ ಕಟ್ಟಿಡ್ತಾ ಇದ್ರು ಗೋಕುಲದಲ್ಲೆಲ್ಲಾನು. ಉಂಡ ಉರಲೋಡಂ ಕಟ್ಟುಂಡ, ಅದೇ ಹೋಗಿ ಗೋಪಿಕೆಯರೆಲ್ಲಾನು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮನೇಲಿ ತಿಂದ ಅದು ಕದ್ದ ಅಂತೆಲ್ಲ. ಕೋಪ ಒಂದು ಯಶೋದೆ ಉರಲೋಡಂ ಕಟ್ಟುಂಡ ಉರಳಿನಲ್ಲಿ ಕಟ್ಟ ಹಾಕ್ಬಿಡ್ತಾಳಂತೆ. ವೆರಿಯಾರ್ ಕೂಂದಲ್ ಪಿನ್ನೈ ಪೊರುಟ್ಟಾನ್ ಎಂದ್ರಾನೋರ್. ಅದಾದ್ಮೇಲೆ ಆ ವಾಸನೆಯುಳ್ಳ ನೀಳವಾದ ಕೇಶಪಾಶ ಇತ್ತಲ್ಲ, ನೀಳಾದೇವಿ, ಅವಳನ್ನ ವರಿಸ್ದ. ಆ ಸಪ್ತ ವೃಷಭಗಳನ್ನ ನಿರಸನ ಮಾಡಿ ಅವಳನ್ನ ಮದುವೆ ಮಾಡ್ಕೊಳ್ತಾನೆ ಅಂತ. பொறியார் மஞ்ச நடம பொழில் பூம்பொழில் தோறும் நடமாட நறுநாள் மலர் மேல் வண்டிசை பாடும் ನರೆಯೂರೇ. ಇದು ಪೊರಿಯಾರ್ ಮಂಜೆ ಅಂತ ಹೇಳಿದ್ರೆ ಈ ನವಿಲುಗಳು, ಇವಳು ಅದೊಂಥರ ನವಿಲು. ಪೊರಿಯಾರ್ ಅಂದ್ರೆ ಅದೇ ಚುಕ್ಕಿ ಚುಕ್ಕಿ ಆಗಿರುವಂತ ರೆಕ್ಕೆಗಳಿರುವಂತದ್ದು ಅಂತಾನು ಆಗುತ್ತೆ. ಪೂಂಪುಳಿ ತುಂಬಾ ಅಲ್ಲೆಲ್ಲಾನು ಹೂವು ಸಮೃದ್ಧಿ ಇರುವಂತ ತೋಟ. ತೋರುಂ ನಡಮಾಡ, ಎಲ್ಲೆಲ್ಲೂ ನಿಮಗೆ ನೋಡೋಕೆ ಸಿಗುತ್ತೆ ಅದು ಅಂತ. ನರುನಾಳ್ ಮೇಲ್, ಆಗ ತಾನೇ ಅಲ್ಲಿರೋ ಪುಷ್ಪಗಳ ಮೇಲೆ ವಂಡಿಶೈ ಪಾಡುಂ ಬಂಡ್, ದುಂಬಿಗಳು ಹಾಡ್ತಾ ಜೇಂಕಾರ ಮಾಡ್ತಾ ಇರತ್ತಂತೆ, ಆ ಸಂಗೀತ ಹಾಡ್ತಾ ಇದೆ ಅಂತ ಹೇಳ್ತಾರೆ. ನರೆಯೂರೇ ವಿಡಯೇ, ನೆಕ್ಸ್ಟ್ ಹಾಡು. ವಿಡಯೇ ಎಂಡ್ರಮೆಂಟೋಳಾಯ್ ಚಿಕ್ಕ ಅನ್ಬನಾಯ್. ನೀಲಾದೇವಿಯನ್ನ ವರಿಸುವಂತ ವೃತ್ತಾಂತವನ್ನ ಹೇಳ್ತಾರೆ. ನಡೆಯ ನಿಂದ್ರ ಮರುದಂ ಶಾಯ್ತನಾದನೋರ್. ಆ ಒರಳಲ್ಲಿ ಕಟ್ಟ ಹಾಕ್ತಾರಲ್ಲ, ಅವಾಗ ಮಧ್ಯದಲ್ಲಿ ಹೋಗಿ ಮರದ ವೃಕ್ಷ ಅಂತ ಹೇಳಿದ್ರೆ ಅರ್ಜುನ ವೃಕ್ಷಗಳ ನಡುವೆ ಹೋಗಿ ಅವುಗಳಿಗೆ ಶಾಯ್ತ ಅದನ್ನೆರಡು ಒಡೆದು ಡೆಸ್ಸಿಲ್ ಅಂತ ಹಾಗೆ ಒಡೆದು ಬಿದ್ದು ಅದರಲ್ಲಿರುವಂತ ಗಂಧರ್ವರುಗಳಿಗೆ ಶಾಪ ಮುಕ್ತರನ್ನಾಗಿ ಮಾಡ್ತಾರೆ. ಪೆಡೆಯೋಡನ್ನಂ ಪೇ ಒಳೆಯಾರ್ ತಂಪಿನ್ ಶೆಂಡ್ರು.
நடையோடியனே நாணயொலிக்கும் நரையூரே. ಪೆಡೆಯೋಡ್ ಅನ್ನಂ ಪೇಯ್ವಳೆಯಾರ್. ಪೇಯ್ವಳೆಯಾರ್ ಈ ದೊಡ್ಡ ಗುಂಪು ಇದೆಯಲ್ಲ ಹಂಸದ ಪಕ್ಷಿ, ಈ ಪೇಯ್ವಳೆಯಾರ್ ಇವರು ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ನಡೆಯೋದಾದ್ರೆ ಹಿಂದೆ ಹೋಗಿ ಅದನ್ನ ಕಲ್ತ್ಕೋಬೇಕು ಅಂತ ಹೋಗ್ತಾರಂತೆ. ಆದ್ರೆ ನಾಣಿ ಒಳಿಕ್ಕುಂ, ಅಯ್ಯೋ ಅಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ, ನಮಗಿಂತ ಚೆನ್ನಾಗಿ ನಡೀತಾ ಇದ್ದಾರೆ ಅಂತ ನಾಚ್ಕೊಳ್ಳುತ್ತಂತೆ ಆ ಹಂಸಗಳು. ಅಷ್ಟು ಚೆನ್ನಾಗಿ ಇದು ಕ್ಯಾಟ್ ವಾಕ್ಸ್ ಮಾಡ್ತಾ ಇದ್ರು ಅಂತ ನಮ್ಗೆಲ್ಲ ಆಶ್ಚರ್ಯ ಆಗತ್ತೆ. ಹೀಗೆಲ್ಲ ಒಂದು ಕಾಲ ಇತ್ತ, ಅವರೆಲ್ಲ ಕಷ್ಟ ಶ್ರಮಜೀವಿಗಳೆಲ್ಲ ಹೇಗ್ ನಡೀತಾ ಇದ್ವಿ ಅಂತನೂ ಇಲ್ಲ. ಅಂದ್ರೆ ಸ್ವಾಭಾವಿಕವಾಗಿ ಅವರಲ್ಲೆಲ್ಲಾನು ಈ ಯೋಗ್ಯತೆ ಇತ್ತು. ಚೆನ್ನಾಗೂ ಇರೋರು, ಚಿಕ್ಕ ಸೊಂಟ ಬಳ್ಕೋ ಸೊಂಟ ಅಂತ ಹೇಳ್ತಾರಲ್ಲ ಆತರ, ಅವರು ಒಂದು ಕೊಡವನ್ನೋ ಇನ್ನೊಂದೋ ಏನೋ ಇಟ್ಕೊಂಡು ಹೋಗ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೆ ಕ್ಯಾಟ್ ವಾಕೆ ಆಗ್ತಾ ಇತ್ತು. ಈಗ ಆ ಹೆಣ್ಣು ಮಕ್ಕಳು ಇದಕ್ಕೆ ಪ್ರದರ್ಶನಕ್ಕೋಸ್ಕರ ಆತರ ನಡೀತಾರೆ ಹೊರತು ಸ್ವಾಭಾವಿಕವಾಗಿ ಹಂಸ ನಡೆ ಆತರ ನಡೀತಾ ಇದ್ರು ಹೆಂಗಸರು ಅಂತ ತೋರಿಸ್ಕೊಡ್ತಾರೆ ಇಲ್ಲಿ. 90ನೇ ಪೇಜಿಗೆ ಬರೋಣ, ಯಾಕಂದ್ರೆ ಇದೆಲ್ಲಾನು ಅದೇನೇ ಹಾಡುಗಳು ಎಲ್ಲ ಅದೇ ತರ. ಇದಷ್ಟೇ ಪೂರ್ತಿ ಹಾಡ್ಬೇಡ ಅಂದ್ರೆ ಹಾಡ್ತೀನಿ ಬೇಕಾರೆ. 89 ಬಹುವಾಯ್ ವನ್ಪೆ ಕುಂಗೈ ಶುವತ್ತಾರು ಇರುಂಡ ಪೂತನಿ. ಅವಳು ನೋಡಕ್ಕೆ ಬಂದಾಗ ಸುಂದರವಾದ ಸ್ತ್ರೀ ತರನೇ ಬರ್ತಾಳೆ, ಮೊಲೆ ಉಡಿಸಿದಾಗ ರಾಕ್ಷಸಿ ಆಗ್ತಾಳೆ. ಶುವೈತಾರು ಇರುಂಡ, ಅವಳ ಹಾಲನ್ನು ಅಷ್ಟು ರುಚಿಯಾಗಿತ್ತೇನೋ ಅಂತ ಹೀರಿ ಹಾಲಿನೊಂದಿಗೆ ಅವಳ ಪ್ರಾಣವನ್ನು ಹೀರ್ಬಿಡ್ತಾನಂತೆ. ಬಹುವಾಯ್ ನಿಂದ ಪೋದಗಂ ವಿಳ್ಳ பொருந்தா பொருதானோர் அத்தர நெகுவாய் நெய்தல் ஊமத மாந்தி கமலத்தின் நோவாய் மலர் மேல் ಅನ್ನಂ ಮುರಂಗುಂ ನರೆಯೂರೇ. ಇಲ್ಲಿ ನೈದಿಲೆ ಗಿಡಗಳು ಇವುಗಳೆಲ್ಲನೂ ತುಂಬಾ ಪುಷ್ಕಳವಾಗಿತ್ತು. ಅದಕ್ಕೆ ಒಂದು ಕಾಂಪಿಟೇಷನ್ ಅನ್ನೋ ತರ ನಹುವಾಯ್ ದೊಡ್ಡ ದೊಡ್ಡ ಹೂವು, ಒಂದು ಕಮಲದ ಪುಷ್ಪ ದೊಡ್ಡದಾಗ ಅರಳಿತ್ತಂತೆ. ಅದ್ರ ಮಧ್ಯದಲ್ಲಿ ಆ ಬೀಜ ಪ್ರದೇಶದ ಮೇಲೆ ಒಂದು ಹಂಸ ಹೋಗಿ ಮಲ್ಕೊಂಡಿತ್ತಂತೆ. ಏನ್ ಚೆನ್ನಾಗಿದೆ ನೋಡಿ ಆ ಸೀನ್ ಜ್ಞಾಪಿಸ್ಕೊಳ್ಳಕ್ಕೆ, ಎಷ್ಟು ಚೆನ್ನಾಗಿದೆ. ಈ ಕಮಲದ ಮೇಲೆಲ್ಲ ಬ್ರಹ್ಮ ಕೂತಿರೋದು, ಮಹಾಯಗ್ರೀವರು ಕೂತಿರೋದು, ಲಕ್ಷ್ಮಿ ಕೂತಿರೋದು ನೋಡಿದೀವಿ. ಇಲ್ಲಿ ಈ ಊರಲ್ಲಿ ನರಿಯೂರಲ್ಲಿ ದೊಡ್ಡ ಕಮಲ, ಅದ್ರ ಮೇಲೆ ಈ ಹಂಸ, ದೊಡ್ಡ ಹಂಸ ಪಕ್ಷಿ ಹೋಗಿ ಕೂತ್ಕೊಳ್ತಾರೆ. ಹಂಸ ಪಕ್ಷಿಗಳು ಏನ್ ಕಡಿಮೆ ಇರಲ್ಲ, ಅದು ಎಲ್ಲ 10 kg 15 kg ಇರುತ್ತೆ ದೊಡ್ಡ ಹಂಸ ಪಕ್ಷಿಗಳು. ಅದನ್ನ ತಡೆಯೋ ತರ ಒಂದು ದೊಡ್ಡ ಕಮಲ ಹೂ ಅರಳಿದೆ, ಅದ್ರ ಮೇಲೆ ಹೋಗಿ ಕೂತ್ಕೊಂಡಿದೆ ಅಂದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಮುಂದು ನೋಲಂ ಮುಪ್ಪರಿ ನೋಲಂ, 90 ಪೇಜ್ ನಂಬರು. ಮುಂದು ನೋಲಂ ಮುಪ್ಪರಿ ನೋಲಂ ಮುನ್ನೀಂದ அந்தநாளன் பிள்ளையை அஞ்ஞான்று அளித்தானோர் பொந்தில் வாழும் பிள்ளைக்காகி புள்ளோடி நந்து வாரும் பைம்புனல் வாவி நரையூரே. ಮುಂದು ನೂಲು ಮುಪ್ಪರಿ ನೂಲು ಅಂದ್ರೆ ಇದು ಜನವರ ಹಾಕೊಂಡಿರ್ತಾರಲ್ಲ, ಅಂದನಾಳನ್ ಪಿಳ್ಳೆಯೇ ಅನ್ಯಾಂದು ಅಳಿತಾನು. ಆತರ ಇದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಈ ಪದ್ಯಕ್ಕೆ ಬಲಿಚಕ್ರವರ್ತಿ ಕಥೆನೂ ಹೇಳ್ತಾರೆ. ಮುಂದು ನೂಲು ಮುಪ್ಪುರಿ ನೂಲು ಮುನ್ನಿಂದ ಅದನ್ನ ಹಾಕೊಂಡು ಅಂದನಾಳನ್ ಪಿಳ್ಳೆಯೇ ಅವನು ಬಂದು ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಬೇಡ ಅವನು ಅನ್ಯ ಅಂದ್ರೆ ಅವತ್ತೊಂದ್ ದಿವಸ ಬಲಿಚಕ್ರವರ್ತಿನ ಸಂಹಾರ ಮಾಡೋದು, ಅದನ್ನು ಹೇಳ್ಬೋದು. ಅಥವಾ ಇವನ್ನ ಪ್ರಹ್ಲಾದ ಅನ್ನೋ ಚಿಕ್ಕ ಹುಡುಗ ಅವ್ರ ಅಪ್ಪನ್ನ ಬುದ್ಧಿ ಬರ್ಸ್ದ ಅಂತ ಆತರನೂ ಹೇಳ್ಬೋದು. ನೀವು ಬೇಕಾದ್ರೆ ವಾಮನಾವತಾರ ಅಂತಾನೂ ಇಟ್ಕೋಬಹುದು. ಹೆಚ್ಚು ವಾಮನಾವತಾರನೇ ಆಗತ್ತೆ. ಒಂದಿಲ್ವಾಳುಂ ಪಿಳ್ಳೆಕಾಯಿ ಪುಳ್ಳೋಡಿ, ಅದೇ மாதிரி ಗುಹೆನಲ್ಲಿ ಇದರಲ್ಲಿ ಪೊದೆನಲ್ಲಿ ತನ್ನ ಗೂಡು ಕಟ್ಟಿ ಮರಿ ಇಟ್ಟಿರುತ್ತಂತೆ. ಆ ಮಕ್ಕಳಿಗೋಸ್ಕರ ನಂದು ವಾರಂ, ಈ ಇದು ಇರುತ್ತಲ್ಲ ಕೊಕ್ಕರೆಗಳು, ಅವುಗಳು ಪೈನ್ ಪುನಲ್ವಾವಿ ನರೆಯೂರೇ, ಅಲ್ಲೆಲ್ಲ ದೊಡ್ಡ ದೊಡ್ಡ ನೆಲಬಾವಿ ಇರುತ್ತೆ, ನೆಲಬಾವಿನಲ್ಲೂ ಗೂಡುಗಳು ಕಟ್ಕೊಂಡು ಈ ಕೊಕ್ಕರೆಗಳೆಲ್ಲ ವಾಸ ಮಾಡ್ತಾ ಇರುತ್ತೆ. ತನ್ನ ಮಕ್ಕಳಿಗೆ ಮೀನ್ ತಗೊಂಡು ಹೋಗಿ ಕೊಡ್ತಾ ಇರೋ ಸೀನು ಅದನ್ನ ನೋಡ್ತಾರೆ. ಸುಮ್ಮನೆ ಹೀಗೆ ನೋಡ್ತಾರೆ, ಅಲ್ಲಿ ಏನ್ ಕಾಣುತ್ತೋ ಅದನ್ನ ಪದ್ಯದಲ್ಲಿ ಬರೀತಾರೆ. ಎಲ್ಲೆಲ್ಲಿ ನೋಡಿದ್ರು ಸಮೃದ್ಧಿಯಾಗಿರೋದು, ಜಲ ಸಮೃದ್ಧಿ ಇರೋದ್ರಿಂದ
ಅವ್ರಿಗೆ ಈ ತರದ್ದೆಲ್ಲಾನು ಕಣ್ಣಿಗೆ ಬೀಳುತ್ತೆ. ಕಣ್ಣಿಗೆ ಬಿದ್ದಾಗ ಆ ಚಿತ್ರ ಒಂದು ಪೇಂಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಚಿತ್ರಿಸ್ತಾನೋ ಆ ತರ ಅವ್ರ ಕವಿತೆನಲ್ಲಿ ಬರೆದು ತೋರಿಸ್ತಾರೆ. வெள்ளை புறவித்தேர் விஷயற்காய் விரல் வியூகம் உள்ள சிந்துக்கோன் விழவூர்ந்த விமலனூர். ಈ வெள்ளை ಪುರವಿ ಅಂದ್ರೆ ಬಿಳಿ ಕುದುರೆಗಳು, 4 ಕುದುರೆಗಳನ್ನ ಕಟ್ಟಿ ವಿಷಯಂತೇರಿ, ವಿಜಯ ಅಂತ ಹೇಳಿದ್ರೆ ಅರ್ಜುನನಿಗೋಸ್ಕರ ಸಾರಥಿಯಾಗಿ ವಿರಲ್ ವ್ಯೂಹಂ ವಿಳ್ಳ, ಅದು ಮುಂದೆ ಈ ತರ ಒಂದು ಯುದ್ಧ ಮಾಡ್ಬೇಕು ಅಂತ ಹೇಳ್ಬೇಕು. ಸಿಂಧುಕೋನ್ ವಿಳವೂರ್ದ, ಇದಕ್ಕಾಗಿನೇ ಪ್ರಾರಂಭ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಮೊದಲು ಜರಾಸಂಧನ, ಸಿಂಧು ದೇಶದ ರಾಜ ಜರಾಸಂಧ, ಅವನನ್ನ ಕೊಲ್ಬೇಕು ಅಂತ ಇದ್ ಮಾಡಿ ಕೊಲ್ತಾರೆ. ಅವನೇ ಸಿಂಧುಕೋನ್ ವಿಳವೂರ್ದ, ಸಿಂಧುಕೋನ್ ವಿಳವೂರ್ದ ಅಂದ್ರೆ ಇಲ್ಲಿ ಇನ್ನೊಂದು ವ್ಯೂಹಂ ವಿಳ್ಳ ಅಂತ ಹೇಳಿದ್ರೆ, ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯುನ ಸಾಯಿಸ್ತಿರ್ತಾರಲ್ಲ, ಈ ಸಿಂಧುಕೋನ್ ಅನ್ನೋನು ಜಯದ್ರಥ ಕೂಡ. ಆ ಜಯದ್ರಥನ ಕೊಲ್ಲೋಕ್ಕೋಸ್ಕರ ಒಂದು ಪ್ಲಾನ್ ಮಾಡ್ಕೊಂಡು ಬರ್ತಾನೆ. ಜಯದ್ರಥನ ಕೊಲ್ಲೋದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿದೆ. ದೃಢವ್ರತ ಅಂತ ಅವರು ತಂದೆ ಒಂದು ವರ ಪಡ್ಕೊಂಡಿರ್ತಾರಂತೆ, ನನ್ ಮಗನ್ ತಲೆ ಯಾರು ಉರುಳಿಸ್ತಾರೋ ಅವ್ರ ತಲೆ 1000 ಹೋಳಾಗ್ಲಿ ಅಂತ ಒಂದು ವರ ಪಡ್ಕೊಂಡಿರ್ತಾರೆ. ಇದು ಗೊತ್ತಿತ್ತು ಕೃಷ್ಣನ್ಗೆ. ಅದಕ್ಕೆ ಆ ಜಯದ್ರಥನ ಹೊಡಿಬೇಕಾದ್ರೆ ಏನಾಗುತ್ತೆ, ಇವನು ಬೇರೆ ಅರ್ಜುನ ಮಗ ಸತ್ತಿದ್ದ ದುಃಖದಲ್ಲಿ ನಾಳೆ ಸಾಯಂಕಾಲದಷ್ಟೊತ್ತಿಗೆ ನಾನು ಅಭಿಮನ್ಯು ಸಾವುಗೆ ಇದು ರಿವೆಂಜ್ ಅಂದ್ರೆ ಅದಕ್ಕೆ ಪ್ರತೀಕಾರ ನಾನು ಮಾಡದೆ ಹೋದ್ರೆ ನಾಳೆ ಸಾಯಂಕಾಲದಷ್ಟೊತ್ತಿಗೆ ನಾನು ಪ್ರಾಯೋಪವೇಶ ಅಂದ್ರೆ ಬೆಂಕಿಲ್ ಹಾರ್ಕೊಂಡು ಸತ್ತೋಗ್ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ಬಿಡ್ತಾರೆ. ಇದು ತಲೆ ಕೆಡ್ಸ್ಕೊತಾನೆ ಕೃಷ್ಣ. ಈ ತರದ್ದೆಲ್ಲ ಏನು ಕ್ಷತ್ರಿಯರು ಪ್ರತಿಜ್ಞೆ ಮಾಡೋದು, ಎದುರುಗಡೆ ಶತ್ರು ಪಕ್ಷದವ್ರಿಗೆ ಸಂತೋಷ ಆಯ್ತು, ಅವನೇ ತಾನಾಗೆ ಹೋಗಿ ಸಾಯ್ತಾನೆ ಒಬ್ಬ ವೀರ ಅಂತ ಹೇಳಿದ್ರೆ ಕೊಲ್ಲೇಬೇಕಾಗಿಲ್ಲ, ಕೊಲ್ಲಕ್ಕೆ ಎಷ್ಟು ಕಷ್ಟ ಪಡ್ಬೇಕು, ಅವ್ರು ಏನು ಶ್ರಮನೇ ಪಡ್ಬೇಕಾಗಿಲ್ಲ, ಅವನೇ ಹೋಗಿ ಸಾಯ್ತೇನೆ ನಿಂತಿದ್ದಾನ ಅಂತ ಏನ್ ಮಾಡ್ತಾನೆ, ಜಯದ್ರಥನ್ನ ಬಚ್ಚಿಟ್ಬಿಡ್ತಾರೆ. ಒಂದ್ ದಿವಸ ಎಲ್ಲ ನೀನ್ ಯಾರು ಕಣ್ಣು ಕಾಣಿಸ್ಕೋಬೇಡ, ಸೂರ್ಯಾಸ್ತಮ ಆಗೋವರೆಗೂ ಅಷ್ಟೇನೆ, ಸೂರ್ಯಾಸ್ತಮ ಆಗೋವರೆಗೂ ನೀನು ಪ್ರಾಣ ಉಳ್ಕೊಂಡ್ಬಿಟ್ರೆ ಅವನ್ ತಾನಾಗೆ ಅರ್ಜುನ ಸತ್ತೋಗ್ತಾನೆ ಅಂತ ಅವನ್ನ ಬಚ್ಚಿಟ್ಬಿಡ್ತಾರೆ. ಸರಿ, ಏನಾಗುತ್ತೆ, ಇನ್ನು ಸಂಜೆ ಆಗ್ತಾ ಬಂತು, ಇನ್ನೇನು ಸೂರ್ಯಾಸ್ತಮ ಆಗ್ಬಿಡುತ್ತೆ ಅಂದಾಗ ಇನ್ನು ಜಯದ್ರಥ ಬರ್ಲೇ ಇಲ್ವಲ್ಲ, ಏನಾಗುತ್ತೆ, ಇದು ಅರ್ಜುನ ಬೇರೆ ತಾನೇ ಹೋಗಿ ಸದ್ದ ಉಳ್ದಾನ ಅಂತ ಕೃಷ್ಣ ಏನ್ ಮಾಡ್ತಾನೆ, ಸುದರ್ಶನ ಚಕ್ರವನ್ನ ಬೀಸಿ ಎಂತ ಒಂದು ಜಾಗದಲ್ಲಿ ಹೋಗಿ ನಿಲ್ಲಿಸ್ತಾನೆ ಅಂದ್ರೆ, ಸೂರ್ಯ ಪೂರ್ತಿ ಮರೆಯಾಗಿ ಕತ್ತಲಾಗ್ಬಿಡೋ ತರ, ಕತ್ಲಾಯ್ತೇನೋ ಇನ್ನೇನೋ ಸಂಜೆ ಆಗೋಯ್ತು ಅನ್ನೋ ತರ ಎಲ್ಲಾರ್ಗು ಅನ್ಸತ್ತೆ. ಅವಾಗ ತಕ್ಷಣ ಜಯದ್ರಥ ಮತ್ತೆ ಕೌರವರ ಕ್ಯಾಂಪ್ ಅಲ್ಲೆಲ್ಲಾನು ಶತ್ರು ಪಕ್ಷದಲ್ಲಿ ಎಲ್ಲಾರು ಕೇಕೆ ಹಾಕೊಂಡು ಹೋ ಸಂತೋಷ, ಒಳ್ಳೇದಾಯ್ತು ಅರ್ಜುನನ್ಗೆ ಜಯದ್ರಥ ಸಿಗ್ಲಿಲ್ಲ ಅಂತ ಜಯದ್ರಥನು ಹೊರಗಡೆ ಬರ್ತಾನೆ. ಆ ಹೊರಗಡೆ ಬಂದಾಗ ಕೃಷ್ಣ ಅರ್ಜುನನ್ ನೋಡ್ಬಿಟ್ಟು, ನೋಡಿ ಇವಾಗ ಹೊಡಿ ಅಂತ. ಇವಾಗ ಹೇಗೆ ಹೊಡಿಯೋದು, ಸೂರ್ಯಾಸ್ತಮ ಆಗೋಯ್ತಲ್ಲ, ಯಾರು ಹೇಳಿದ್ರು ಸೂರ್ಯಾಸ್ತಮ ಆಗೋಯ್ತು ಅಂತ ವಾಪಸ್ ತಗೋತಾನೆ ಸುದರ್ಶನ ಚಕ್ರನ. ಇನ್ನು ಹಾಗೆ ಬೆಳಕಿರುತ್ತೆ, ಸೂರ್ಯ ಹಾಗೆ ಇರ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಜಯದ್ರಥ ಕಕ್ಕಾಬಿಕ್ಕಿ ಆಗ್ಬಿಡ್ತಾನೆ, ತಪ್ಪಿಸ್ಕೊಳಕ್ಕೆ ಆಗಲ್ಲ, ಅವನ್ನ ಹೊಡೆದು ಸಾಯಿಸ್ತಾನೆ. ಇರು ಒಂದ್ ನಿಮಿಷ, ಸಾಯಿಸ್ಬೇಕಾರೆ ಹೆಂಗೋ ಸಾಯಿಸ್ಬೇಡ, ಇವನ್ ತಲೆ ಆ ಬೆಟ್ಟದ ಮೇಲೆ ಅವ್ರ ಅಪ್ಪ ಕೂತ್ಕೊಂಡು ತಪಸ್ ಮಾಡ್ತಾ ಇದಾರೆ, ಅವನ್ ಕೈಗೆ ಹೋಗಿ ಬೀಳ್ಬೇಕು, ಆ ತರ ನೀನ್ ಬೀಡು, ಇದು ಅರ್ಘ್ಯ ಕೊಡ್ತಾ ಇದ್ದಾನೆ ಸಂಜೆ ಆಯ್ತು ಅಂತ ಅನ್ಕೊಂಡು ಅವನ್ ಕೈಗೆ ಹೋಗಿ ಬೀಳ್ಸು ನೀನು ಅಂತ ಹೇಳ್ತಾನೆ. ಒಳಗೆ ಬೇಕೋತಾನಂತೆ ಕೃಷ್ಣ ಅಂತ. ಇವ್ನು ಹೇಳೋದಲ್ದೇನೆ ಇವ್ನ ಇನ್ಸ್ಟ್ರಕ್ಷನ್ ಬೇರೆ ಗೊಲ್ಲ, ಅದು ಬೇರೆ. ಇವನು ಒಂದ್ ಸಾರಥಿ ತೇರ್ಸೋದು ಎಷ್ಟೋ ಅಷ್ಟು ನೋಡಲ್ಲ ಅಂತ ಹೇಳ್ಬಿಟ್ಟು ಇರ್ಲಿ ಅಂತ ಜಯದ್ರಥನ ತಲೆನ ನೇರವಾಗಿ ಆ ದೃಢವ್ರತ ಕೈಯಲ್ಲಿ ಅರ್ಘ್ಯ ಕೊಡ್ತಾ ಇರ್ತಲ್ಲ ಅವ್ನ ಕೈಯಲ್ಲಿ ಬೀಳೋತ್ರ ಮಾಡ್ತಾನೆ. ಅರ್ಘ್ಯ ಕೊಡ್ತಿದ್ದಕ್ಕೆ ಇದ್ದಕ್ಕಿದ್ದಕ್ಕೆ ದಡ್ಡಂತ ಒಂದು ತಲೆ ಬಂದ್ರೆ ಯಾರಿಗಾದ್ರೂ ಹೆದರಿಕೆ ಆಗುತ್ತಲ್ಲ, ಅದು ನೋಡ್ತಾನೆ ಅವನ ಮಗನ್ ತಲೆ ದಪ್ಪಂತ ಕೆಳಗಡೆ ಹಾಕ್ಬಿಡ್ತಾನೆ ಗಾಬರಿನಲ್ಲಿ. ಆ ಗಾಬರಿ ಹಾಕಿದಾಗ ಆ ತಲೆನೇ 100 ಹೋಳ ಆಗತ್ತೆ. ಯಾರು ಜಯದ್ರಥನ್ ತಲೆ, ಯಾರು ನಿಮ್ ತಲೆ ಬೀಳಿಸ್ತಾರೋ ಅವ್ರ ತಲೆ 1000 ಹೋಳಾಗ್ಲಿ ಅನ್ಕೊಂಡಲ್ಲ, ದೃಢವ್ರತನ್ ತಲೆನೋ 1000 ಹೋಳಾಗ್ಲಿ. ಒಂದ್ ಪಕ್ಷ ಅವ್ನು ಬದುಕಿದ್ರೆ ನನ್ ಮಗನ್ ಕೊಂದಲ್ಲ ಅಂತ ಅವನು ಸೇರಿ ತೀರ್ಸ್ಕೊಳಕ್ ಬರ್ತಾ ಇದ್ನೋ ಏನೋ, ಅದಕ್ಕೂ ಅವಕಾಶ ಇಲ್ದಂಗೆ ಅವ್ರ ಅಪ್ಪನ ತಲೆ 1000 ಹೋಳಾಗತ್ತೆ. ಇವಾಗ ಅರ್ಜುನನ್ ಗೊತ್ತಾಗತ್ತೆ ಹೇಗೆಲ್ಲ ಕಾಪಾಡ್ತಾನೆ ಭಗವಂತ ಅಂತ. கொள்ளை கொழுமீனுள் குறுகோடி பிடையோடும் நல்ல ಕಮಲತ್ತೇರುಲುಹುಕ್ಕುಂ ನರೆಯೂರೇ. ಎಲ್ಲ ಸಂಸಾರದೊಂದಿಗೆ ಈ ರಂಗನತಿಟ್ಟಿಗೆ ಹೋದ್ರೆ ನೀವು ಈ ತರ ನೋಡ್ಬೋದು. ದೊಡ್ಡದಾಗಿ ಗೂಡುಗಳನ್ನ ಕಟ್ಕೊಂಡು ಚಿಕ್ಕ ಮರಿಗಳನ್ನ ಇಟ್ಕೊಂಡು ಸಂತೋಷವಾಗಿ ಅವುಗಳಿಗೆ ತಿನ್ನಿಸ್ಕೊಂಡು ಮಾಡ್ಕೊಂಡು ಅಪ್ಪ ಅಮ್ಮ ಎರಡೂ ಕೊಕ್ಕರೆಗಳು ಹಾರ್ಕೊಂಡು ಬಂದು ಮೀನುಗಳನ್ನ ತಂದು ಕೊಡೋದು, ಅದೇ ತರನೇ ಆ ತರ ಒಂದು ದೃಶ್ಯವನ್ನ ಹೇಳ್ತಾರೆ. பாறையோரும் பாரம் தீர்ப்பார்த்தன்
தேரையோரும் தேவதேவன் தேருமோர் தாரையோரும் தன் தளிர்வேலி புடை சூழ நரையூர் நல்வழல் சூழ்ந்த நரையூரே. ಎಲ್ಲ ಪಾರೆಯೂರು ಭಾರಂ ತೀರ್ಪಾನೆ ಇಲ್ಲ ಈ ಭೂಮಿ ಭಾರವನ್ನ ಕಡಿಮೆ ಮಾಡೋನು ತೀರ್ಪ ಅಂತ ತೇರೆಯೂರು ಯಾರು ಅರ್ಜುನನ ತೇರನ್ನ ಓಡಿಸ್ತಾ ಇಡೀ ಜಗತ್ತಿನ ಭಾರವನ್ನ ತೀರ್ಸೋಂತವನು ಒಬ್ಬ ಸಾರಥಿ ಕೆಲಸವನು ದೇವದೇವನ್ ಶೇರುಮೋರು ದೇವಾದಿದೇವ ಇಲ್ಲೇ ನಿತ್ಯವಾಸ ಮಾಡ್ತಾ ಇದ್ದಾನೆ. ತಾರೆಯೂರುಂ ತಂತಳಿರ್ ವೇಲಿ ಪುಡೈಶು ಎಲ್ಲ ಕಡೆನೂ ಬೇಲಿ ಸುತ್ತಲೂ ಇದೆಯಲ್ಲ ನರೆಯೂರ್ ನಲ್ವಯಲ್ ಎಲ್ಲ ಸಮೃದ್ಧಿಯಾಗಿವೆ ಅಂತ ತೋರ್ಸ್ಕೊಡ್ತಾರೆ. தாமத்துளபனி என் முடியான் தான் நின்ற நாமத்திரள் மாமாளிகை ಚೂಂಡ ನರೆಯೂರ್ ಮೇಲ್ ತಾಮತ್ತುಳುಬ ಅಂತ ಹೇಳಿದ್ರೆ ಇದು ತುಳಸಿ ಮಾಲೆಯನ್ನ ಕಿರೀಟಕ್ಕೆ ಎಲ್ಲ ಚೆನ್ನಾಗಿ ಸುತ್ತಿರ್ತಾರೆ. ನೀಳ್ ಮುಡಿಯಾನ್ ನರೆಯೂರ್ ನಂಬಿ ಇರುವಂತ ನಿಂತಿರುವಂತ ಸ್ಥಿರವಾಗಿ ವಾಸ ಮಾಡ್ತಾ ಇರುವಂತ ನಾಮತ್ತಿರಳ್ ಮಾಮಾಳಿಗೈ ದೊಡ್ಡ ದೊಡ್ಡ ಮಹಲ್ಗಳು ಇದು ಎಲ್ಲಾನು ಇತ್ತು ಈ ಊರಿನಲ್ಲಿ. ಮಾಮಾಳಿಗೆ ಶೂನ್ಯ ಎಲ್ಲಿ ನೋಡಿದ್ರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇತ್ತು ಅಂತ ನರೆಯೂರ್ಗೆ ಹೇಳ್ತಾರೆ. காமக்கதிர்வேல் வல்லான் கலியன்னொலி மாலை ಕ್ಷೇಮತ್ತುಣಯಾಂ ಶೆಪ್ಪುವವರ್ಕ ತಿರುಮಾಲೈ. ಯಾರೇ ಕ್ಷೇಮವಾಗಿರ್ಬೇಕು ಅಂತ ಅನ್ಸತ್ತೋ ಈ ದಶಕವನ್ನ ಹಾಡ್ಕೊಂಡ್ರೆ ಅವ್ರಿಗೆ ಕ್ಷೇಮ ಇರುತ್ತೆ ಅಂತ. ಇನ್ನು ಮುಂದೆ ಹಾಡುಗಳನ್ನೇ ಅಂಬರಮುಂ ಪೆರುಣಿಲಮುಂ ದಿಶೆಗಳೆಟ್ಟುಂ ತುಂಬಾ ಚೆನ್ನಾಗಿ ಎಲ್ಲ ಈ ಟೆಕ್ನಿಕಲ್ ಆಗಿ ಅವರು ನಾವು ಹಾಗೆ ಎಲ್ಲಾನು ಸೃಷ್ಟಿ ರಹಸ್ಯ ಪಂಚಭೂತಗಳು ಪಂಚತನ್ಮಾತ್ರೆಗಳು ಇವುಗಳ ರಹಸ್ಯಗಳು 24 ತತ್ವಗಳು ಯಾವ್ಯಾವ್ದ್ರಿಂದ ಆಗಿದೆ ಅದನ್ನೆಲ್ಲಾನು ತಿರುಮಶಿ ಆಳ್ವಾರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಆಳ್ವಾರ್ಗಳು ಎಲ್ಲೋ ಒಂದ್ ಕಡೆ ಅಲ್ಲಿ ಆತರ ಪದ್ಯಗಳನ್ನ ಬರ್ದೇ ಇರ್ತಾರೆ. ಇಲ್ಲಿ ನೋಡಿ, ಅಂಬರಮುಂ ಪೆರುಣಿಲಮುಂ ದಿಶೆಗಳೆಟ್ಟುಂ 8 ದಿಕ್ಕುಗಳು, ಪೆರುಣಿಲಮುಂ ಭೂಮಿ ಆಕಾಶ, ಅಂಬರ ಅಂದ್ರೆ ಆಕಾಶ, ಅಲೆಕಡಲುಂ ಕುಲವರೆಯುಂ ಕುಲಪರ್ವತಗಳು ಸಪ್ತ ಸಮುದ್ರಗಳು, ಉಂಡಕಂಠನ್ ಮಹಾಪ್ರಳಯ ಕಾಲದಲ್ಲಿ ಇವುಗಳನ್ನೆಲ್ಲ ನುಂಗಿದ ಅಂತ ಒಂದು ಕಂಠ ಇರುವಂತ ಭಗವಂತ ಅಂತ ಹೇಳ್ತಾರೆ. ಕೊಂಬಮರುಂ ವಡಮರತ್ತಿನ್ ನಿಲೆ ಮೇಲ್ ಪಳ್ಳಿ ಕೂಡಿನಾನ್ ತಿರುವಡಿಯೇ ಕೂಡಿರ್ಪೇರ್ வம்பவிழும் செம்பகத்தின் வாசமுண்டு மணிவண்டு வகுளத்தின் மலர் மேல் வைக செம்பியன் கோச்செங்கனான் சேர்ந்த கோயில் ತಿರುನರಿಯೂರ್ ಮಣಿಮಾಡಂ ಶೇರ್ಮಿನ್ಗಳೇ. ನಾನು ಈ ಕೋಚೆಂಗಣನ್ ಬಗ್ಗೆ ಕತೆ ಹೇಳಿದ್ದೆ ನಿಮ್ಗೆ. ಹೇಗೆ ಅವನೊಬ್ಬ ಚೋಳ ದೇಶದ ರಾಜ, ಅವನು ತುಂಬಾ ಪರಮ ಶಿವಭಕ್ತ. ಇದು ಒಂದೇ ಒಂದು ದೇವಸ್ಥಾನ, ವೈಷ್ಣವ ದೇವಸ್ಥಾನ ಕಟ್ಟಿದ್ದು ಕಾರಣ ಅವನಿಗೆ ಒಂದ್ ಸತಿ ಸೋಲಾಗೋಗಿತ್ತು, ಪರಾಜಯಕ್ಕೆ ಇದಾಗಿ ಅವನು ಗೆದ್ದಾಗ ಮನ್ಸಲ್ಲಿ ಅನ್ಕೊಂಡಿದ್ನಂತೆ ಒಂದು ವೈಷ್ಣವಾಲಯ ಕಟ್ಟಿಸ್ಬೇಕು ಅಂತ. ಅದಕ್ಕೆ ಇದನ್ನ ಕಟ್ತಾನೆ. ಕಟ್ಟಿದಾಗ ಮಣಿಮಾಡ ಕೊಯಿಲ್ ಅಂತ ಆ ತರ ಒಂದು ಪ್ಯಾಟರ್ನ್. ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡದಾಗಿ ಎತ್ತರವಾಗಿ ಗೋಡೆ ಕಟ್ಟಿರ್ತಾರೆ, ಒಳಗಡೆ ಆನೆ ಎಲ್ಲ ಹೋಗಕ್ಕಾಗಲ್ಲ. ಈ ಒಂದು ಚರಿತ್ರೆ ಕೂಡ ನಾನು ಹೇಳ್ದೆ ನೋಡಿ. ಜೇಡರ ಹುಳುವನ್ನ ಮತ್ತೆ ಹುಟ್ಟುಕಾನೆ ಇವನು, ಕೆಂಪು ಕಣ್ಣು ಇವನಿಗಿರುತ್ತೆ ಅಂತೆ. ಕೋಚೆಂಗಣ ಕಪ್ಪು ಕಣ್ಣು ಕೆಂಪು ಇರುತ್ತೆ ಅಂದ್ರೆ. ತಿರುನರಿಯೂರ್ ಮಣಿಮಾಡಂ ಶೇರ್ಮಿನ್ಗಳೇ, ಹೋಗಿ ಅಲ್ಲಿ ನಾವು ನಿತ್ಯವಾಸ ಮಾಡುವಂತ ಭಗವಂತನ ನಮಸ್ಕಾರ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತಾರೆ. ஒழுங்கழலாய் நெடுவெள்ளம் கொண்டு காலம் புலவரையின் மீದೋಡಿ ಅಂಡತ್ತಪ್ಪಾಲ್. ತುಂಬಾ ಚೆನ್ನಾಗಿ ವಿವರಿಸ್ತಾರೆ ಮಹಾಪ್ರಳಯ ಕಾಲವನ್ನ. ಒಳುಂಕಳಲಾಯ್ ದೊಡ್ಡ ಶೃಂಗಿ ತರ ಮತ್ಸ್ಯಾವತಾರ ಮಾಡ್ತಾರಲ್ಲ ಅದನ್ನ ಇಲ್ಲಿ ವಿವರಿಸ್ತಾರೆ. ಆ ಶೃಂಗಿ ಬಂದಾಗ ನೆಡುವೆಳ್ಳಂ ಕೊಂಡ ಕಾಲಂ, ಎಲ್ಲಿಗೆ ಅಂದ್ರೆ ಭೂಮಿಯಿಂದ ಅಂತರಿಕ್ಷದ ಅರ್ಧದವರೆಗೂ ನೀರು ತುಂಬಿಕೊಂಡಿರತ್ತಂತೆ ಅಂತ ಒಂದು ಪ್ರಳಯ ಜಲ. ಕುಲವರೆಯನ್ ಮೀದೋಡಿ, ಆ ಕುಲಪರ್ವತಗಳನ್ನೆಲ್ಲ ದಾಟಿ ಅದಕ್ಕಿಂತ ಮೇಲೆ ಹೋಗಿರತ್ತಂತೆ ಆ ಪ್ರಳಯ ಜಲ. ಅಂಡತ್ತಪ್ಪಾಲ್ ಎಳುಂದಿನಿದ ವಿಳೆಯಾಡುಂ ಈಶನ್ನೆಂಡೈ, ಅದಕ್ಕಿಂತ ಎತ್ತರವಾಗಿ ಮೀನಾಗಿ ಅವನು ವಿರಾಜಮಾನವಾಗ್ತಾನೆ ಭಗವಂತ. ಇಣೆಯಡಿಕಿ ರಿದ್ದಿರುಪ್ಪಿ ಇನವಂಡಾಲುಂ, ಅವನ ಕಾಲ್ ಕೆಳಗೆ ಇರೋದು ಕ್ಷೇಮ ಅಂತ ಹೇಳಿ ನಾವು ನೋಡ್ತೀವಿ. ಹೇಗೆ ಮತ್ಸ್ಯಾವತಾರದಲ್ಲಿ ಶೃಂಗಿ ಅನ್ನೋ ಒಂದು ದೊಡ್ಡ
ಮೀನಾಗಿ ಎಲ್ಲರನ್ನ ಕಾಪಾಡ್ತಾನಲ್ಲ ಅದನ್ನ ಹೇಳ್ತಾರೆ. உழும் செழுவில் மணிக்கொண்டளர்ந்த கரைமேல் சிந்தி உலகெல்லாம் செந்தனமும் மயிலும் கொள்ள செழும் பொன்னி வளம் கொடுக்கும் சோழன் சேர்ந்த ತಿರುನರೆಯೂರ್ ಮಣಿಮಾಡಂ ಶೇರ್ಮಿನ್ನಳೆ. ಬಂದು ಎಲ್ಲ ಈ ತಿರುನರೆಯೂರ್ ಮಣಿಮಾಡಂನ ನೋಡಿ ಎಂತದ್ದು ಅಂತ ಹೇಳಿದ್ರೆ, ಉಳುಂ ಶೆರುವಿಲ್ ಮಣಿಕೊಣಂದ ಕರೆ ಮೇಲ್ ಸಿಂದಿ, ನಾವು ಭತ್ತಕ್ಕೆ ಅಂತ ಉಳ್ತಾರಲ್ಲ ನೆಲಗಳನ್ನ ಉಳ್ಬೇಕಾದ್ರೆ ಅಲ್ಲಿ ಕೂಡ ಪ್ರೆಷಸ್ ಸ್ಟೋನ್ಸ್ ಅವುಗಳೆಲ್ಲ ಸಿಗ್ತಾ ಇತ್ತು ಅಂತ. ಉಳುಂ ಶೆರುವಿಲ್ ಮಣಿಕೊಣಂದ ಕರೆ ಮೇಲ್ ಸಿಂದಿ, ಆ ಮರಳುಗಳು ಎಲ್ಲ ಮೆಕ್ಕಳು ಮಣ್ಣೆಲ್ಲ ಹಾಕಿ ಅದನ್ನ ಉಳ್ತಾರಲ್ಲ, ಮೆಕ್ಕಳು ಮಣ್ಣು ಹಾಕ್ಬೇಕಾದ್ರೆ ಕಪ್ಪೆ ಚಿಪ್ಪು ಮುತ್ತುಗಳು ಎಲ್ಲಾನು ಇರುತ್ತಂತೆ ಅದರಲ್ಲಿ. ರಿವರ್ ವಾಟರ್ ಫ್ರೆಶ್ ಪರ್ಲ್ಸ್ ಇರುತ್ತಲ್ಲ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಉಲಹೆಲ್ಲಾಂ ಚಂದನಮುಂ ಮಹಿಳುಂ ಕೊಂಡು ಅಕ್ತರ್, ಅಗರಬತ್ತಿ ಗಿಡ ಇರುತ್ತಲ್ಲ ಮರ, ಅಕ್ತರ್ ಮರ, ಅದು ಅಗರು. ಆಮೇಲೆ ಚಂದನ, ರಕ್ತ ಚಂದನ ಮತ್ತೆ ಗಂಧದ ಮರ, ಇವು ಕೊರಡುಗಳು, ಇವುಗಳನ್ನೆಲ್ಲ ತೇಳ್ಕೊಂಡು ಬಂದು ಪೊನ್ನಿ ಕಾವೇರಿ ನದಿ ಕೊಡ್ತಾ ಇರ್ತಂತೆ. ಶೆಳಂ ಪೊನ್ನಿ ವಳಂ ಕೊಡಕ್ಕುಂ ಬಂದ, ವಳಂ ಕೊಡಕ್ಕುಂ ಅಂದ್ರೆ ಪ್ರದಕ್ಷಿಣವಾಗಿ ಸುತ್ತುತ್ತಾ ಇರುತ್ತದೆ ನರಿಯೂರ್ ಸುತ್ತಲೂ. ಶೋಳನ್ ಶೇಂದ, ಶೋಳನ್ ಅಂತ ಹೇಳಿದ್ರೆ ಈ ತಿರುನರಿಯೂರು ಕೋಚಂಗಣನ್, ಚೋಳ ದೇಶದ ರಾಜ, ಅವನನ್ನು ಸೇರಿಸಿ ತಿರುನರಿಯೂರ್ನ ಪ್ರದಕ್ಷಿಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ತಿರುನರಿಯೂರ್ ಮಣಿಮಾಡಂ ಶೇರ್ಮಿನ್ನಳೆ, ಬಂದು ನಾವು ಇದನ್ನ ನಮಸ್ಕಾರ ಮಾಡೋಣ, ಅಲ್ಲಿ ಹೋಗಿ ಕೈಂಕರ್ಯ ಮಾಡೋಣ ಅಂತ ಕರೀತಾರೆ. ಪವ್ವ ನೀರುಡೆಯಾಡೈ ಆಹಚ್ಚುತ್ತಿ ಪಾರಹಲಂ ತಿರುಬಡಿಯ ಪವನಂ ಮೆಯ್ಯ செவ்வி மாத்திரட்டும் தோளா அண்டம் திருமுடியா நின்றாம் பால் செல்ல இருப்பீர் கவ்வை மா களிருந்தி விண்டேத்த கழல் மன்னர் மணிமுடி மேல் காக்கமேர தெய்வ வாழ்வலம் கொண்ட சோழன் சேர்ந்த திருநரையோர் மணிவாடம் சேர்மின்களே. ದೈವವಾಳ್ ವಲಂಗೊಂಡ, ಅವನು ಆ ಚೋಳ ದೇಶದ ರಾಜನಿಗೆ ಒಂದು ವರ ಬೇರೆ ಇರ್ತಂತೆ, ದೇವರಿಂದ ಒಂದು ಖಡ್ಗ ಅವನಿಗೆ ಸಿಕ್ಕಿರುತ್ತೆ, ಆದ್ರಿಂದ ಅವನು ಎಲ್ಲಾ ಕಡೆನೂ ಗೆಲ್ತಾನೆ, ಎಲ್ಲೂ ಸೋಲಲ್ಲ ಜಾಸ್ತಿ ಅವನು. ಅದನ್ನ ಹೇಳ್ತಾರೆ ಕಡಲ್ ಮನ್ನರ್ ಮಣಿಮುಡಿ ಮೇಲ್ ಕಾಕಮೇರ. ಅವನು ಹೋದ್ ಕಡೆ ಎಲ್ಲ ಈ ಚೋಳ ದೇಶದ ರಾಜ ಗೆದ್ಕೊಂಡ್ ಬರ್ತಾನಂತೆ. ಕಡಲ್ ಮುಡಿ ಮೇಲ್ ಕಾಕಮೇರ ಅಂದ್ರೆ ಅವರೆಲ್ಲ ಸೆತ್ ಹೋಗ್ಬಿದ್ದು ಅವ್ರ ಮೇಲೆ ಕಾಗೆ ಕೂತಿರುತ್ತೆ ಅಂತ, ಅಂದ್ರೆ ಇವನು ಅಷ್ಟು ಬಲಶಾಲಿ ಅಂತ ಅರ್ಥ. ತಿರುನರಿಯೂರ್ ಇದು ರಾಜ ಇದಾನಲ್ಲ, ಆ ಚೋಳ ದೇಶದ ರಾಜ, ಅವನು ಅಷ್ಟು ಬಲಶಾಲಿ. ಎಲ್ಲ ಹೋದ್ರು ಅವರು ದಂಡೆತ್ತಿ ಹೋದ್ರು ಅವರು ಶತ್ರು ಅಂತಾನೆ ಲೆಕ್ಕ ಅಂತ. ಪೈಂಗಣಾಳ್ ಅರಿಯುವಾಯ್ ಬರುವ ನೋಕಿ ಪರುವರೈ ತೋಳ್ ಇರಣಿಯನೈ ಪತ್ತಿ ವಾಂಗಿ ಹಂಗೆ ವಾಳು ಹಿರ್ನುದಿಯಾಲ್ ಅವನ ದಾಹಂ, ಅವನ ಇದೆಯಿಂದ ವಾಳ್ ಕತ್ತಿ ಅಲ್ಲಿಗಿನಂತ ಇತ್ತಂತೆ ಆ ಉಗುರುಗಳು, ಅದರಿಂದ ಸೀಳ್ತಾನೆ. ಒಂದು ಕತ್ತಿ ಅಲ್ಲ, ಒಂದೊಂದು ಕೈನಲ್ಲೂ 5 ಕತ್ತಿ ಅಂದ್ರೆ 2 ಕೈಯು ಎಲ್ಲಾದ್ರಲ್ಲೂ ಆಹ್ವಾನ ಮಾಡಿರ್ತಾನೆ ಸುದರ್ಶನನನ್ನ. ಅವೆಲ್ಲ ಚೂಪಾಗಿ ಇರುತ್ತೆ ಉಗುರುಗಳು, ಅದರಿಂದ ಬಗಿತಾನೆ. ಕವ್ವೈ ಮಾ ಕಳಿರುಂದಿ ವಿಂಡಿ ಏತ ಕಳಲ್ ಮನ್ನ, ಅದಾಯ್ತು ಸಾರಿ. வெங்கண்மா களிருந்தி விண்டி ஏத்த விரல் மன்னர் திரளறிய வெவ்வாய் உய்த்த செங்கணான் கோட்டையன் சேர்ந்த கோயில் ತಿರುನರೆಯೂರ್ ಮಣಿಮಾಡಂ ಶೇರ್ಮಿನ್ನಳೆ. ಇಂಥ ನರೆಯೂರು ಕೋಟೆಂಗಣ್ ಅವನು ಕಟ್ಟಿದ ಮಣಿಮಾಡ ಕೋಯಿಲ್ ಇದೆಯಲ್ಲ, ಬಂದು ಎಲ್ಲರೂ ಸೇವೆ ಮಾಡಿ ಅಂತ ಕರೀತಾರೆ. அன்றுலகம் மூன்றினையும் அன்று வேரோர் அரியுருவாய் இரணி அனதாகம் கேண்டு. அன்றுலகம் மூன்றினையும் அளந்து, ಎಲ್ಲ ವಾಮನ ಅವತಾರ
ತ್ರಿವಿಕ್ರಮನಾಗಿ 3 ಲೋಕವನ್ನು ಆಳ್ಕೊಂಡು ಅರಿಯುರುವ ಹಿರಣ್ಯನರ ಹಂಪಿನಿಂದ ನಂತರ ನರಸಿಂಹ ಅವತಾರ ಮಾಡಿ ಹಿರಣ್ಯಕಶಿಪುವಿನ ಎದೆಯನ್ನ ಸೀಳಿ வென்றிவனை விண்ணுலகில் செய்யூத்தார்க்க விருந்தாவீர் மேலெழுந்த விலங்கல் வாழ்ந்து பொன் சிதறி மணி குணந்து கரைமேல் சிந்தி புலம் பறந்து நிலம் பறக்கும் பொன்னினாடன் தென் தமிழன் வடப்புலக்கோன் சோழன் சேர்ந்த ತಿರುನರೆಯೋನ್ ಮಣಿಮಾಡಂ ಶೇರ್ಮಿನ್ಹಳೆ. ಹೆಚ್ಚು ಕಡಿಮೆ ಈ 10 ಹಾಡನ್ನು ಕೋಚಂಗಣ ಶೋழನ್ ಇದಾನಲ್ಲ ಅವನಿಗೆ ಪಾಪ ಡೆಡಿಕೇಟ್ ಮಾಡಿದ್ದಾರೆ. ಅವನೇ ಕಟ್ಟಿದ್ದು ಈ ದೇವಸ್ಥಾನ, ಅದಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದಾರೆ. ತನ್ನಾಲೆ ತನ್ನುರವಂ ಪಯಂದನಾತಾನಾಯ್ ತಯಂಕೊಳಿಶೇರ್ ಮೂವುಲಹಂ ತಾನಾಯ್ ವಾನಾಯ್ ತನ್ನಾಲೆ ತನ್ನುರವು ಪಯಂದ ನಾತಾನಾಯ್. ಹೇಗೆ ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳನ್ನ ಇಟ್ಕೊಂಡು ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಪಂಚೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಪ್ರಕೃತಿ ಮಹತ್ತು ಮತ್ತೆ ಅಹಂಕಾರ ಇವುಗಳೆಲ್ಲ 24 ತತ್ವ ಆಗಬೇಕು. ಇದನ್ನೆಲ್ಲ ಇಟ್ಕೊಂಡು ತಾನೇ ತಾನೇ ಇಡೀ ಜಗತ್ತು ಆಕ್ರಮಿಸ್ಕೊಂಡಿರು ಎಲ್ಲರೂ ಅನುಪ್ರವೇಶ ಮಾಡಿ ತಾನೇ ತಾನಾಯ್ ತನ್ನಾಲೆ ತನ್ನುರವಿ ಮೂರ್ತಿ ಮೂನಾಯ್. ಹಾಗೇನೆ ತನ್ನನ್ನೇ ಮೂರಾಗಿ ಮಾಡ್ಕೊತಾನಂತೆ. ತನ್ನ ನಾಭಿಕಮಲಿಂದ ಬ್ರಹ್ಮ ಬರೆಸ್ತಾನೆ, ಬ್ರಹ್ಮನಿಂದ ಶಿವ ರುದ್ರ ಬರ್ತಾನೆ. ಹಾಗೆ ತನ್ನುರವಿ ಮೂರ್ತಿ ಮೂನ್ರಾಯ್, ಅವನು ಒಬ್ಬನೇ 3 ಜನ ಆಗ್ತಾನೆ ಅಂತ. ತಾನಾಯನಾಯನ ಹಾಗೆಲ್ಲ ಮಾಡಿದವನು ತಾನೊಬ್ಬ ಏನು ಗೊತ್ತಿಲ್ಲದೆ ಇರೋ ಒಂದು ಗೊಲ್ಲರ ಮಧ್ಯೆ ಹುಟ್ಟಿರೋ ಒಂಥರ ನಟಿಸ್ತಾನೆ ಕೃಷ್ಣನಾಗಿ. ಶರಣೆನ್ರು ಇವೇ ಅವನಿಗೆ ಶರಣ ಹೋಗ್ಬೇಕು ನಾವೆಲ್ಲ ಅಂತ ಹೇಳ್ತಾರೆ. ಮಿನ್ನಾಡು ವೇಲೆಂದ್ರೆ ವಿளைந்த வேளை விண்ணரேத்த நிவேலுய்த்த உலகமாண்ட தென்னாடன் குடக்குங்கன் சோழன் சேர்ந்த ತಿರುನರೆಯೋನ್ ಮಣಿಮಾಡಂ ಶೇರ್ಮಿನ್ಹಳೆ. ಮತ್ತೆ ರಾಜನ್ನೇ ಹೇಳ್ತಾರೆ. ಈ ನೆಕ್ಸ್ಟ್ 4 ಹಾಡೆಲ್ಲ ಕೋಚಂಗಣ ಅವನ ಬಗ್ಗೆನೇ ಹೇಳೋದು. ಮೂಲ ಇತ್ತಡತ್ತ ನಂಜುಂಡ ತುಂಜ ಪೇಜಿ ಬಿಲ್ಬಿಲ ಅಂತ ಒದ್ದಾಡ್ತಾಳಂತೆ. ಈ ವಿಷ ತುಂಬಿದ ಮೊಲೆಯನ್ನು ಉಣಿಸ್ತಾಳಲ್ಲ ಪೂತನಿ, ಅದನ್ನ ಈ ಪೂತನಿ ಸಂಹಾರ ಮತ್ತೆ ಮತ್ತೆ ಹೇಳ್ತಾರೆ. ಯಾಕೆ ಅಂತ ನಾವು ನೋಡಿದೀವಿ. ಹೇಗೆ ಅಂದ್ರೆ ಅವಳು ಹಾಲು ಕುಡಿದ ಸಂಗತಿಯನ್ನ ಯಾರು ಕೇಳ್ತಾರೋ, ಅವಳು ಕಥೆಯನ್ನ ಕೇಳ್ತಾರೋ, ಪೂತನಿ ಸಂಹಾರದ ಕಥೆ, ಅವ್ರು ಮತ್ತೆ ಸಂಸಾರದಲ್ಲಿ ಹುಟ್ಟು ಬರಲ್ಲ ಅನ್ನೋ ಒಂದು ಫಲಶ್ರುತಿ ಉಂಟು. ಹಾಗಾಗಿ ಹೆಚ್ಚು ಕಡಿಮೆ ಎಲ್ಲಾ ಆಳ್ವಾರುಗಳು ಪೂತನಿ ಸಂಹಾರದ ಕಥೆಯನ್ನ ಹೇಳ್ತಾರೆ. முறுக்கிலங்கு கனித்துயர்வாய் பின்னை கேள்வன் ಒಂದೆல்லாம் ಮುನ್ನವಿಯ சென்று. ಎಲ್ಲಾರನ್ನು ಬಿಟ್ಟು ತಾನು ಹೋಗಿ ಮದುವೆ ಮಾಡ್ಕೊಳ್ಳ ಅಂತ ಕೇಳಿ ಎಲ್ಲ ಹೋಗಿ ಮದುವೆ ಮಾಡ್ಕೊಳ್ತಾನಂತೆ. ತನ್ನ ತಂದೆ ತಾಯಿನ ಬಿಟ್ಟು ಪಾಪ ಎಷ್ಟೋ ದಿವಸ ಆಗಿರುತ್ತೆ. ಅವರನ್ನ ಹೋಗಿ ಆಗ್ಲೇ ಕಂಸ ಅವರನ್ನೆಲ್ಲ ಜೈಲಲ್ಲಿ ಇಟ್ಬಿಟ್ಟಿರ್ತಾನೆ. ಅವರನ್ನೆಲ್ಲ ಬಿಡಿಸಿ ತಗೊಂಡ್ಬಂದು ಅವ್ರಿಗೆ ರಾಜ್ಯಾಭಿಷೇಕ ಮಾಡಿ ಸೂರ್ಯಸೇನನ್ನೇ ಜೈಲಲ್ಲಿ ಇಟ್ಟಿರ್ತಾರೆ. ಸೂರ್ಯಸೇನನ್ನೇ ಮತ್ತೆ ಪಟ್ಟಕ್ಕೆ ಬಂದು ಆಜಾಳ ಹತ್ರ ಮಾಡ್ಕೊಡ್ತಾನೆ. ಮಲೈ ತಡುತ್ತ ಮಣಿಕುಣಂದ ವಯ್ಯ ಮೊಯ್ಯ. ಮಲೈ ತಡುತ್ತ ಗೋವರ್ಧನಗಿರಿಯನ್ನ ಎತ್ತಿದವನು ಮಣಿಕುಣಂದ ವಯ್ಯ ಮೊಯ್ಯ. ಈ ಸಹ್ಯಾದ್ರಿ ಬೆಟ್ಟ ಇದೆಯಲ್ಲ, ಅದರಿಂದ ಮಳೆ ಸುರಿದು ಅಲ್ಲಿಂದ ಹೊನ್ನು ಮಣಿಗಳು ಎಲ್ಲಾನು ಬರುತ್ತಂತೆ. ಶಿಲೈ ತಡಕ್ಕೈ ಕೋಟೆ ಕುಲಚೋಳನ್ சேர்ந்த கோயில் ತಿರುನರೆಯೋನ್ ಮಣಿಮಾಡಂ ಶೇರ್ಮಿನ್ಹಳೆ. ಅದರಿಂದ ಎಲ್ಲ ಸಮೃದ್ಧಿಯಾಗಿದ್ದ ರಾಜ್ಯ ಉಳ್ಳ ಅಂತ ಚೋಳ ದೇಶದ ರಾಜ ಇಲ್ಲಿ ಇವಾಗ ಬಂದಿದ್ದಾನೆ ಮಂಗಳಾಶೋತ್ಸವ ಮಾಡಕ್ಕೆ ಅಂತ ಎಲ್ರಿಗೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಮುರಿಕಿಲಂಗ ಕನಿತು ವರ್ವಾಯ್ பின்னை கேளன் மண்ணெல்லாம் முன்னவிய சென்று
வென்ற செருக்களத்த திரளடியச் செத்த வேந்தன் சிறந்துணித்தான் திருவடி உன் சென்னி வைப்பீர் இருக்கிலங்க திருமொழிவாய் என் தோழீசற்கு எழில் மாடம் எழுபதும் செய்து உலகமாண்டு திருக்குலத்து வளர்ச்சோழன் சேர்ந்த கோயில் ತಿರುನರೆಯೂರ್ ಮಣಿವಾಡಂ ಶೇರ್ಮಿನ್ಹಳೆ ಇದು ಪೂರ್ತಿ ಎಲ್ಲ ಕೋಚೆಯಿಂದ ಮಣಿಮಾಡಂ ಕೋಯಿಲ್ದು ಅದರದ್ದೇ ಹೇಳ್ತಾ ಇದ್ದಾರೆ. ತಾರಾಳನ್ ತಣ್ಣರಂಗವಾಳನ್, ತಾರಾಳನ್ ಅಂದ್ರೆ ಈ ಮಾಲೆಗಳನ್ನ ಧರಿಸಿರೋ ವೈಜಯಂತಿ ಮಾಲೆ ಮತ್ತೆ ತುಳಸಿ ಹಾರ ಇವುಗಳನ್ನೆಲ್ಲ ಧರಿಸ್ಕೊಂಡು ತಾಡಾಳನ್ ತಣ್ಣರಂಗವಾಳನ್. ಏನು ಶ್ರೀರಂಗಪಟ್ಟಣ ಶ್ರೀರಂಗ ಇದೆಯಲ್ಲ ಊರು, ಅವನು ಆ ಊರ್ನು ಇವನೇ ಆಳ್ತಾನೆ ಇವನು ಅಂತ ಹೇಳ್ತಾರೆ. ತನಿಯಾಳನ್ ಮುನಿಯಾಳನ್ ಏತ್ ನಿಂದ್ರ, ತನಿಯಾಳನ್ ಅವನ ತರ ಇನ್ನೊಬ್ಬ ಯಾರು ಇಲ್ಲ, ನಸಮ ಅಭ್ಯಧಿಕ ಅದನ್ನು ಹೇಳ್ತಾರೆ. ಮುನಿಯಾಳನ್, ಮುನಿಯಾಳ ಅಂದ್ರೆ ಮುನಿ ನಾನ್ ಮುಗನೆ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಮನನ ಮಾಡ್ತಾನವನು, ನಮ್ಮ ಬಗ್ಗೆನೇ ಚಿಂತೆ ಮಾಡೋನು ಭಗವಂತ. ಏತ ನಿನ್ನ பேராளன் ஆயிரம் பேருடையாளன் ஆளுடைய மணவாளர் பெருமை கேட்பீர் பாராளன் அவரிவரென்று அழுந்தை ஏத்த படை மன்னர் உடல் துணிய பெருப்பரியா, படை மன்னர் உடல் துணிய பரிமா உய்த்த தேராளன் கோட்சேயன் சேர்ந்த கோயில் ತಿರುನರೆಯೂರ್ ಮಣಿವಾಡಂ ಶೇರ್ಮಿನ್ಹಳೆ. ಆತರ ಹಾಗೆ ಎಲ್ಲ ಬರ್ಕೊಂಡೇ ಹೋಗ್ತಾರೆ. ಸ್ವಲ್ಪ ಮಾಡೋಣ, ಸ್ಕಿಪ್ ಮಾಡೋಣ, ಯಾಕಂದ್ರೆ ಇನ್ನೂ ತುಂಬಾ ಇದೆ. 100 ಹಾಡು ಅಂದ್ರೆ ಕಷ್ಟ ಆಗುತ್ತೆ, ಸಾಕಾಗಲ್ಲ ಟೈಮ್. ಒಂದೊಂದಕ್ಕೆ ಎಷ್ಟೊಂದು ನೋಡಿ. ಪೇಜ್ ನಂಬರ್ 96 ತಗೊಳ್ಳಿ. மண்ணு மதுரை வசுதேவர் வாழ் முதலை நன்னங்கையார் நின்ற நம்பியை கொம்பவளிந்தார் கண்ணவிலும் தோளான் கலியன்னொலி வல்லார் பொன்னுலகில் ವಾನವರ್ಕ ಪುತ್ತೇಳಿರಾಹುವರೇ. ಈ ಫಲಶ್ರುತಿಯನ್ನ ಹೇಳಿದ್ರು. ಯಾರು ಈ 10 ಹಾಡು ಹೇಳ್ತಾರೆ ಅವರು ಈ ಪೊನ್ನುಲಹಿ, ತುಂಬಾ ಗೋಲ್ಡನ್ ಈರಾ ಅದು. ಆಕ್ಚುಲಿ ಗೋಲ್ಡ್, ಯಾಕಂದ್ರೆ ಎಲ್ಲ ಸಮೃದ್ಧಿ ನೋಡಿ. ಚಿನ್ನ, ಅವ್ರ ಮನೆ ಬಾಗಿಲಿಗೆ ಗೇಟ್ಗೆ ಎಲ್ಲ ಚಿನ್ನನೇ ಇತ್ತು ಅಂದ್ರೆ ಸಮೃದ್ಧಿ ಇಲ್ಲದೆ. ಪೊನ್ನುಲಹಿಲ್ வாழ்வர்க்க, ಅಲ್ಲಿ ಬದುಕೋದಿಕ್ಕೂ ಸಾರ್ಥಕವಾಗುತ್ತೆ. ಪುತ್ತೇಳಿರಾಹುವರೇ, ಸಾರ್ಥಕವಾಗುತ್ತೆ ಅಂತ. பெட எடத்த மடவண்ணம் பிரியாது மலர்கமலம் மடலெடுத்த மதுநுகரும் வயலெடுத்த திருநறையோர் முடையெடுத்த சிரமேந்தே மூலகம் கூட கிற்பேன் இடர்கெடுத்த திருவாளன் இணையடியே அடைந்தேனே. ಪೆಡೆಯೆಡುತ್ತ ಮಣವಣ್ಣಂ, ಪೆಡೆ ಅಂತ ಹೇಳಿದ್ರೆ ಸಂಗಾತಿಯೊಂದಿಗೆ ಈ ಮಡ ಅನ್ನಂ ಇದೆಯಲ್ಲ, ಈ ಕೊಕ್ಕರೆ ಪಕ್ಷಿ, ಹಂಸ ಪಕ್ಷಿಗಳು ಬಿರಿಯಾದ ಯಾವತ್ತೂ ಬಿಟ್ಟಿರಲಿಲ್ವಂತೆ, ಒಂದಕ್ಕೂ ಬಿಟ್ಟಿರುವೇ ಇರಲ್ಲ. மலர் கமலம் மடலெடுத்த ಮುದುನೊಹರುಂ ವಯಲ್ ತಡುತ್ತ ತಿರುನರೆಯೂರ್. ಮಲರ್ ಕಮಲಂ, ಅರಳಿರೋ ಪುಷ್ಪಗಳು ದೊಡ್ಡದಾಗಿ ಮಡಲೆಡುತ್ತೆ, ದೊಡ್ಡದಾಗಿ ಹಾಗೆ ತಲೆ ಎತ್ಕೊಂಡು ನಿಂತಿವೆ ಅಂತೆ. ಮಧುನಹರ ಮೇಲೆ ಹಾಗೆ ಜೇನ್ ಸುರಿತಾ ಇದೆ ಅಂತೆ, ಅದರಿಂದ ಸುರಿಯೋ ಜೇನ್ ಎಲ್ಲ ನದಿಗೆ ಹಾಯ್ತಾ ಇದೆ ಅಂತ. ಅದಕ್ಕೆ ಹಾಸ್ಯವಾಗಿ ಹೇಳುವಂತ ಶ್ರೀರಂಗದಲ್ಲಿ ಬೆಳೆದ ಅಕ್ಕಿ ರುಚಿಯಾಗಿರುತ್ತೆ ಅಂತ. ಯಾಕಂದ್ರೆ ಕಾವೇರಿ ನೀರೇ ರುಚಿ, ಅದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಪುಷ್ಪಗಳಲ್ಲಿ ಅಂತ ಸಿಹಿ ನೀರು, ಹನಿ ಇದೆಯಲ್ಲ, ಯಾವುದು ಮಕರಂದ, ಅದು ಕೂಡ ಈ ನೀರಿಗೆ ಸೇರ್ಕೊಂಡು ಅದರಿಂದ ಬೆಳೆಯೋ ಅಕ್ಕಿ ರುಚಿಯಾಗಿರುತ್ತೆ ಅಂತ.
ಪೇಜ್ ನಂಬರ್ 98 ಹೋಗೋಣ, ಯಾಕಂದ್ರೆ ನೆಕ್ಸ್ಟ್ ಪಾರ್ಶ್ವಸ್ತಿ ಬೇರೆ ಈಗ ಒಂಚೂರು ನೋಡ್ಕೊಳ್ಳಿ. ಇದು ಚೆನ್ನಾಗಿದೆ, ಇದನ್ನ ಹಾಕ್ತೇನೆ. இடந்த நம்பி குடந்தை மேவி கேழலாய் உலகை இடந்த நம்பி எங்கள் நம்பி ஏறிய கடந்த நம்பி கடியார் இலங்கை உலகை ஈரடியால் கடந்த நம்பி நாமம் சொல்லேன் நமோ நாராயணமே. இடந்த நம்பி குடந்தை மேவ கேளாய் உலகை இடந்த நம்பி எங்கள் நம்பி இரடி எழிய கடந்த நம்பி கடியார் இலங்கை உலகை ஈரடியால் நடந்த நம்பி நாமம் சொல்லில் ನಮೋ ನಾರಾಯಣಮೇ. ಇದು ನಾರಾಯಣಮೇ ನಾರಾಯಣಮೇ ಅಂತ ಒಂದು ದಶಕ ಪೂರ್ತಿ ಹಾಡ್ತಾರೆ. ಈ ಬರೀ ಒಂದು ನಾಮ ಓಂ ನಮೋ ನಾರಾಯಣ ಅಷ್ಟಾಕ್ಷರಿ ಇದೆಯಲ್ಲ, ಅದರ ಮಹಿಮೆಯನ್ನ ತಿಳಿಸ್ಕೊಡುವಂತ ಒಂದು ದಶಕ ಇದು. ತುಂಬಾ ಇಲ್ಲಿ ಕಿಡಂದ ನಂಬಿ ಕುಡಂದೈ ಮೇವಿ ಅಂತ, ಕಿಡಂದ ನಂಬಿ ಅಲ್ಲಿ ಮಲ್ಕೊಂಡಿದ್ದಾನೆ ಸಾರಂಗಪಾಣಿ, ಕುಡಂದೈ ಮೇವಿ ಕೇಳಲಾಯ್ ಉಲಹೈ ಇಡಂದ ನಂಬಿ. ಹಾಗೆ ವರಾಹಾವತಾರ ಮಾಡಿ ಆ ಭೂಮಿಯನ್ನ ಸಂರಕ್ಷಣೆ ಮಾಡಿದಂತ ಭಗವಂತ ಇವನೇನೆ. ಹೆಂಗಳ್ ನಂಬಿ, ನಮ್ಮ ನಂಬಿ ಇವನು, ನಮ್ಮ ನಂಬಿ ಅಂತ ಹೇಳಿದ್ರೇನೆ ಒಬ್ಬ ಸಂಭಾವಿತ ಸದ್ಗುಣ ಇದು ಹೆಸರು. ನಂಬಿ ನಂಗಾಯ್, ಅದು ಅವರಿಬ್ರು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡುವಂತ ಹೆಸರು. ಅಂದ್ರೆ ಲಕ್ಷಣವಾಗಿ ಎಲ್ಲವನ್ನ ಪಾಲಿಸೋರು, ದೊಡ್ಡವ್ರನ್ನ ಕಂಡ್ರೆ ಮರ್ಯಾದೆ, ದೇವ್ರನ್ನ ಕಂಡ್ರೆ ಭಕ್ತಿ, ಇವೆಲ್ಲ ಇರೋವಂಥವ್ರು. ಆಮೇಲೆ ಧರ್ಮಕ್ಕೆ ಸರಿಯಾಗಿ ನಡೆಸ್ಕೊಳ್ಳೋರು, ಆ ತರ ಇರ್ತಾರೆ. ಅದಕ್ಕೆ ಅವ್ರನ್ನ ನಂಗೆ ಮೇಡಮ್ ಏನು ಕೇಳಿಸ್ತಾ ಇಲ್ಲ ಮೇಡಮ್. ಮೇಡಮ್ ಏನು ಕೇಳಿಸ್ತಾ ಇಲ್ಲ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಇರ್ಲಿಲ್ಲ ಮೇಡಮ್. ಗೊತ್ತಿಲ್ಲ, ಕನೆಕ್ಷನ್ ಹೊಟ್ಟೋಗಿತ್ತು. ತಿರ್ಗಾ ನಾನು ಲಾಗಿನ್ ಮಾಡಿದೆ.
ಕೇಳಿಸಿಲ್ಲ ಗೊತ್ತಿಲ್ಲ, ಅಬಾರ್ಟ್ ಆಗೋಯ್ತು ಯಾಕೋ. ಓಕೆ, ಹತ್ರ ಇಲ್ಲಿ ಕಿಡಂದ ನಂಬಿ ಕುಡಂದೆಯಿಂದ ತಿರುಕುಡಂದೆಯಿಂದ ಸಾರಂಗಪಾಣಿ ಮಲ್ಕೊಂಡಿದ್ದಾನಲ್ಲ ಅವ್ರನ್ನ ಹೇಳ್ತಾರೆ. ಕೇಳಲಾಯ್ ಉಲಹೈ ಇಡಂದ ನಂಬಿ. ಕೇಳಲ ಅಂತ ಹೇಳಿದ್ರೆ ವರಾಹ ಅವತಾರ ಆಗಿ ಇಡೀ ಜಗತ್ತನ್ನ ರಕ್ಷಣೆ ಮಾಡಿದೆಯಲ್ಲ ನೀನು ಅಂತ. ಎಂಗಳ್ ನಂಬಿ, ನನ್ನ ನಂಬಿ ನೀನು, ತಿರುನರಿಯೂರ್ ನಂಬಿ ಅಂತ ನಂಗಳ್ ನಂಬಿ ಅಂತ ಹೇಳ್ತಾರೆ. ಕಡಂದ ನಂಬಿ ಕಡಿಯಾರಿ ಲಂಕೆ. ಇನ್ನೇ ಒಬ್ಬ ಇದ್ದ ಶ್ರೀರಾಮನಾಗಿ, ಅವನು ಕಷ್ಟವಾದ ಲಂಕೆಯನ್ನ, ಸಮುದ್ರವನ್ನ ದಾಟಿ ಅವನನ್ನ ಕೊಂದ. ನಡಂದ ನಂಬಿ ನಾಮಂ ಶೊಲ್ಲಿ, ನಡ್ಕೊಂಡು ಹೋದ ಅವನು ಎಲ್ಲ ಜಗತ್ತನ್ನೆಲ್ಲ 3 ಕಾಲಲ್ಲಿ ಅಳಿಕೆ ನಡೆದ. ನಡಂದ ನಂಬಿ ನಾಮಂ ಶೊಲ್ಲಿ, ಇವನ ಹೆಸರನ್ನ ಹೇಳಿದ್ರೆ ಏನ್ ಹೆಸರು ಹೇಳ್ಬೇಕು? ನಮೋ ನಾರಾಯಣ ಮೇ. ಈ ಹೆಸರನ್ನ ಹೇಳಿದ್ರೆ ಎಲ್ಲ ಪಾಪಗಳು ಹೋಗುತ್ತೆ, ನಮ್ಮ ಇಷ್ಟಾರ್ಥಗಳೆಲ್ಲ ಸಾಧಿಸ್ಕೊಳ್ಬಹುದು. ಅಷ್ಟಾಕ್ಷರಿ ಓಂ ನಮೋ ನಾರಾಯಣಾಯ ಅನ್ನೋದು ಗುರುಮುಖೇನ ಪಡ್ಕೊಳ್ಬೇಕು, ಮಂತ್ರವನ್ನ ಗೋಪ್ಯವಾಗಿ ಇಟ್ಕೊಳ್ಬೇಕು. ಜಪ ಮಾಡಿದ್ರೆ ನಿಮಗೆ ತುಂಬಾ ಪ್ರಯೋಜನ ಉಂಟು. ಏನು ಬೇಕಾದದನ್ನೆಲ್ಲ ನಾವು ಸಾಧಿಸ್ಕೊಳ್ಬಹುದು ಆ ಜಪದಿಂದ. ಆ ತರ ಒಂದು ಅದಕ್ಕೆ ಅದನ್ನ ನಮೋ ನಾರಾಯಣಮೇ ಅಂತ ಹೇಳಿ ಅವರು ಇಲ್ಲಿ ಇದನ್ನೆಲ್ಲ ಪ್ರಣವದನ್ನೆಲ್ಲ ಹೇಳಲ್ಲ. ಯಾಕಂದ್ರೆ ಸುಮ್ನೆ ಹಾಗೆ ನಮೋ ನಾರಾಯಣ ಈ ನಾಮವನ್ನ ಜಪೆ ಮಾಡ್ಬೇಕು ಅಂತ ಹೇಳ್ತಾರೆ. விடந்தானுடைய அரவம் வெறுவை செருவில் முனநாள் முன்தடந்தா மரநீர் பொய்கை புக்கு ಮಿಕ್ಕ ತಾಡಾಳನ್. ಒಂದು ವಿಡಂ ಅಂದ್ರೆ ವಿಷ ಅಂತ. ಆ ವಿಷವನ್ನ ಕಕ್ಕಿ ಇಡೀ ಕಾಳಿಂಗ ಇದನ್ನೇ ಮಡು ಮತ್ತೆ ಇದನ್ನ ಯಮುನಾ ನದಿನ ಇದ್ ಮಾಡ್ಬಿಟ್ಟಿರುತ್ತೆ, ವಿಷ ಪೂರಿತವಾದ ನೀರನ್ನ ಕಲುಷಿತ ಮಾಡ್ಬಿಟ್ಟಿರುತ್ತೆ. ಆ ಕಾಳಿಂಗವನ್ನ ಮರ್ದಿಸಿ ಅದನ್ನ ಓಡಿಸ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಇಡಂದಾನ್ ವಯ್ಯಂ ಕೇಳಲಾಗಿ ಉಲಹೈ ಈರಡಿಯಾಲ್. ಇದು ಭೂಮಿಯನ್ನ ವರಾಹ ಅವತಾರ ಮಾಡಿ ಸಂರಕ್ಷಣೆ ಮಾಡ್ದ. ಉಲಹೈ ಈರಡಿಯಾಲ್ ನಡಂದಾನುಡೆಯ. ಈ ಜಗತ್ತನ್ನ 2 ಹೆಜ್ಜೆನಲ್ಲಿ ಅಳಂದ ಅವನ ವಾಮನ ಅವತಾರವನ್ನ ನಾಮಂಶಲ್ಲಿ ನಮೋ ನಾರಾಯಣ. ಅವನ ಹೆಸರು ಏನಪ್ಪಾ ಅಂದ್ರೆ ಅದು ನಾರಾಯಣನೇ. ವರಾಹ ಅವತಾರನು ಅವನೇನೆ, ವಾಮನ ಅವತಾರನು ಅವನೇನೆ ಅಂತ ತೋರಿಸ್ಕೊಡ್ತಾರೆ. பூணாதனலும் தருக்கண் வேழம் மருகவளை மறுப்பை பேணான் வாங்கி அமுதம் கொண்ட பெருமான் திருமார்வன். ತರುಕಣ್ ವೇಳಂ ಮರುಗ, ಇದು ಎಲ್ಲಾನು ಏನಪ್ಪಾ ಅಂತ ಹೇಳಿದ್ರೆ ಸಮುದ್ರ ಕಡಿಬೇಕಾದ್ರೆ ತರುಕಣ್ ಯಾವುದು? ಕಲ್ಪವೃಕ್ಷ, ಉಚ್ಚಶ್ರವಸ. ವೇಳಂ ಅಂದ್ರೆ ಉಚ್ಚಶ್ರವಸ, ಮರುಗ ಇವೆಲ್ಲಾನು ಪಾರಿಜಾತದ ಗಿಡ. ಇವೆಲ್ಲ ಒಳೈ ಮರುಪೈ ಪೇಣಾನ್ ವಾಂಗಿ. ಅವಾಗ ಇದು ಐರಾವತ ಇವುಗಳೆಲ್ಲ ಬರುತ್ತಲ್ಲ. ಅಮುದಂ ಕೊಂಡ ಪೆರುಮಾನ್ ತಿರುಮಾರ್ವನ್, ಇವನೇನೆ ಅಮೃತವನ್ನ ಕಡಿದು ತೆಗೆದಿದ್ದು. ಪಾಣ ಬಂಡ ಮುರಲಂ ಕೂಂದಲ್ ಆಯ್ಚಿ ತಯ್ಯ ಬೆಣ್ಣೈ ನಾನಾದುಂಡಾನ್ ನಾಮಂ ಶೊಲ್ಲಿಲ್ ನಮೋ ನಾರಾಯಣಮೇ. ಆಯ್ಚಿರ ಸ್ತ್ರೀಗಳ ಕೂದಲೆಲ್ಲ ತುಂಬಾ ಗಮ್ಮಂತ ವಾಸನೆ ಬರ್ತಾ ಇತ್ತು. ಅವ್ರ ಹತ್ರ ನಾಚಿಕೆ ಇಲ್ಲದೆ ಬೆಣ್ಣೆಯನ್ನ ಕೇಳಿ ತಿಂತಾ ಇದ್ನಲ್ಲ. ನಾಡಾದುಂಡಾನ್ ಅಂತ ಹೇಳ್ತಾರೆ. ಅಮ್ಮ ಬೈತಾ ಇರ್ಲಿಲ್ಲ, ನಿಮ್ಗೆ ನಮ್ಮನೇಲಿ ಬೆಣ್ಣೆ ಗತಿ ಇಲ್ವೇನೋ, ಯಾಕೆ ಹೋಗಿ ಎಲ್ಲರ ಹತ್ರ ಬೇಡಿ ತಿಂತೀಯ ಅಂತ ಬೈಯೋದು. ಇನ್ನು ಕೆಲವ್ರೇನೋ ಎಲ್ಲಾರ ಮನೇಲೂ ಕಾಫಿ ಟೇಸ್ಟ್ ಮಾಡ್ತಾರಲ್ಲ ಆ ಥರ. ನಮ್ಮ ಮನೇಲಿ ಏನು ಕಾಫಿ ಗತಿ ಇರಲ್ವಾ? ಹಾಗಲ್ಲ, ಸ್ವಲ್ಪ ಕಾಫಿ ಹಿಂದಿನ ಕಾಲದಲ್ಲಿ ಕೇಳಿ ಇಸ್ಕೊಳ್ಳೋರಂತೆ, ಅಷ್ಟೊಟ್ಟು ಕಾಫಿ ಇಂದ ಕೊಡುಮ್ಮ ಅಂತ. ಇವಾಗೆಲ್ಲ ಸಂಕೋಚ, ಹಾಗಲ್ಲ, ಯಾರನ್ನು ಕೇಳಲ್ಲ, ಅವರೇ ಕೇಳ್ತಾರೆ, ಹೋಗ್ಬಂದ್ಬಿಡ್ತೀವಿ ನಾವು. ಕರ್ನಾಟಕದಲ್ಲಿ ಎಸ್ಪೆಷಲಿ ಬಂದ ತಕ್ಷಣ ಕಾಫಿ ಕುಡಿತೀರಾ ಅಂತ ಕೇಳೋದು ಸಾಧಾರಣವಾಗ. ನಮ್ದೇನೋ ಬ್ರ್ಯಾಂಡೆಡ್ ಅಫಿಷಿಯಲ್ ಡ್ರಿಂಕ್ ತರ ಅದು ಕಾಫಿ ಕೇಳೋದು. ನಾರ್ತ್ ಇಂಡಿಯಾಲೆಲ್ಲ ಬೆಲ್ಲ ನೀರು ಆ ಥರ ಎಲ್ಲ ಕೊಡ್ತಾರೆ. ಕರ್ನಾಟಕದಲ್ಲಿ ಅದು ಒಂದಿದು ವಾಡಿಕೆ ಹತ್ರ. ಕಲ್ಲಾರ್ ಮದಿಲ್ ಶೋಳ್ ಕಚ್ಚಿನ ಹರುಳ್ ನಚ್ಚಿ. ತುಂಬಾ ಭದ್ರಕೋಟೆ ಹತ್ರ ಒಂದು ಇದು ಕಾಂಪೌಂಡ್, ಯಾವುದು ಒಂದು ದೊಡ್ಡ ಮದಿಲ್ ಗೋಡೆ ಇರುವಂತ ಕಾಂಚೀಪುರದ ದೇವಸ್ಥಾನ ಹೇಳ್ತಾರೆ ಇಲ್ಲಿ. ಇಲಂಗೈಕೋನ್ ವಳ್ಳಾಲಾಹಂ ವಿಲ್ಲಾಲ್ ಮುನಿಂದ ವೆಂದೈ. ಇಲಂಗೈ ವೇಂದನ್ ಯಾರು? ಇಲಂಗೈಕೋನ್ ರಾವಣನನ್ನ ವಲ್ಲಾಳಾಹಂ, ಅವನ ಎದೆಯನ್ನ, ಗಟ್ಟಿಯಾದ ಒಂದು ಎದೆಯನ್ನ ಸೀಳ್ತಾನಲ್ಲ ಅವನು ರಾಮ. ವಿಭೀಡನರ್ಕನಲ್ಲಾನುಡೆಯ ನಾಮಂ ಶೊಲ್ಲಿಲ್. ವಿಭೀಷಣನಿಗೆ ಅನುಗ್ರಹ ಮಾಡಿದವನು ಅಂತ ಹೆಸರು ಯಾವ್ದನ್ನ ಹೇಳ್ಬೇಕು ಅಂದ್ರೆ ಅದೇ ನಾರಾಯಣ. ನಮೋ ನಾರಾಯಣ ಮೇ.
ರಾಮ ಅಂದ್ರೂ ಅವನೇ, ಕೃಷ್ಣ ಅಂದ್ರೂ ಅವನೇ, ವಾಮನ ಅಂದ್ರೂ ಅವನೇ, ನರಸಿಂಹ ಅಂದ್ರೂ ಅವನೇ. ಅದನ್ನ ಎಲ್ಲ ತೋರಿಸ್ಕೊಡ್ತಾರೆ. ಅವತಾರಗಳ ಯಾವ್ಯಾವ್ದು ಮಾಡಿದ್ರು ಅದೆಲ್ಲ ಹಾಡುಗಳಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ತೋರಿಸ್ಕೊಡ್ತಾರೆ. ಕುಡೆಯಾವರಯಾನ್ ನಿರೈ ಮುನ್ ಕಾತ ಪೆರುಮಾನ್. ಇಲ್ಲಿ ಕೃಷ್ಣಾವತಾರದಲ್ಲಿ ಗೋವರ್ಧನ ಬೆಟ್ಟವನ್ನ ಎತ್ತಿ ಕೊಡೆ ತರ ಇಟ್ಕೊಂಡು ಆ ನಿರೈ ಮುನ್ ನಿರೈ ಕಾತ ಆ ನಿರೈ ಇದು ಹಸು ಕರುಗಳನ್ನೆಲ್ಲ ಕಾಪಾಡ್ತಾನೆ. ಮರುವಾದ ವಿಡೈದಾನೇಳು ಅಡಗ್ಸಕ್ಕೆ ಆಗದೆ ಇರುವಂತ ಸಪ್ತವರ್ಷಗಳನ್ನ ವೆಂಡ್ರಾನ್ ಕೋವಲ್ ನಿಂಡ್ರಾನ್. ಆ ಗೋಪಾಲಕ ತಾನೇ ಹೀರೋ ತರ ಎದ್ದು ನಿಂತ್ಕೊಳ್ತಾನಂತೆ ಹಾಗೆ ಬೃಂದಾವನದಲ್ಲೆಲ್ಲ. ತೆನ್ನಿಲಂಗೈ ಅಡೆಯ ಅವರಕ್ಕ ತೆನ್ನಿಲಂಗೆ ದಕ್ಷಿಣದಲ್ಲಿರೋ ಲಂಕೆಯಲ್ಲಿರೋ ರಾಕ್ಷಸರೆಲ್ಲ ಅಡಗಿ ಹೋಗುವಂತೆ ಮಾಡ್ದ ಇವನು. ವೆಂಕೂತಂ ಅವ್ರ ಪಾಲಿಗೆ ದೊಡ್ಡ ಯಮ ತರ ಇದ್ನಂತೆ ಇವನು. ನಡೆಯ ಉಣ್ಣ ಕಂಡ ನಾಮಂ ಇವನ ಈ ತರದ್ದೆಲ್ಲ ಮಾಡದ್ನಲ್ಲ. ಇವನೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ನಮೋ ನಾರಾಯಣಮೇ ಅವನೇ ನಾರಾಯಣ ಅಂತ ಹೇಳ್ತಾರೆ. ಕಾನ ಎಂಗುಂ ಕುರಂಗುಂ ಮುಷವುಂ ಪಡೆಯ ಯಾರಪ್ಪ ಕರ್ಕೊಂಡು ಹೋಗಿದ್ದ ಇವನು ರಾಮಾವತಾರದಲ್ಲಿ ಅಂತ ಹೇಳಿದ್ರೆ, ಕಾನ ಎಂಗುಂ ಕುರಂಗುಂ ಎಲ್ಲ ನೋಡಿದ್ರು ಕೋತಿಗಳೇ ಅಂತೆ. ಆ ಬೇರೆ ಬೇರೆ ತರ ವೆರೈಟಿ ಕೋತಿಗಳು ಅವೆಲ್ಲ. ಮುಷವುಂ ಪಡೆಯ ಅಲ್ಲಿ ಕೋತಿಗಳು ಮತ್ತೆ ಈ ಕರಡಿಗಳು ಇದೇ ಪಡೆ ಅವನ್ಗೆ. ಪಡೆಯ ಅಡಲರ ಕರ್ಮಾನ ಮಳಿತ ನಿಂದ್ರವೆಂದ್ರಿ ಅಮ್ಮಾನ್. ಇವರೇನ ಬಂದಿದ್ದು ಕೋತಿ ಇವರು ಹೊಸ್ಕಾಕ್ಬಿಡ್ತೀನಿ ಅಂತ ನಗ್ ಅಟ್ಟಹಾಸ ಮಾಡ್ತಾನಂತೆ ರಾವಣ. ಅಡಲರ ಕರ್ಮಾನ ಮಳಿತ ಅವನ್ ಮಾನ ಹೋಗೋ ತರ ಮಾಡ್ಬಿಟ್ನಂತೆ ಯಾರು ರಾಮ. ಅದನ್ನ ಇಲ್ಲಿ ಹೇಳ್ತಾರೆ. ಎನಕ್ಕೆಂಡ್ರು ತೇನು ಪಾಲು ಅಮುದ ಮಾಯ. ನನಗ ಮಾತ್ರ ಯಾವಾಗ್ಲೂ ಹಾಲು ಜೇನು ಅಮೃತ ತರ ಇದಾನಂತೆ ಭಗವಾನ್. ತಿರುನಾಮಂ ಭಗವಂತನ ನಾಮ. ನಾನು ಶೊನ್ನೆ ನಮರು ಮುರೈಮಿನ್ ನಾನು ಅದನ್ನೇ ಹೇಳ್ತೀನಿ ಜೀವನ ಆಗಕ್ಕೆ, ನೀವು ಅದನ್ನೇ ಹೇಳಿ ಅಂತ ಹೇಳ್ತಾರೆ. ನಮರು ಮುರೈಮಿನ್ ನಮೋ ನಾರಾಯಣಮೇ ಅಂತ ಒಂದು ಒಳ್ಳೆ ನಾಮವನ್ನ ನೇರವಾಗಿ ಭಗವಂತನಿಂದಲೇ ಉಪದೇಶ ಪಡೆದೆ ನಾನು ಶೊನ್ನೆ ನಾನು ಹೇಳಿ ಉಜ್ಜೀವನಗೊಂಡೆ, ನೀವು ಎಲ್ಲ ಅದನ್ನೇ ಹೇಳಿ ಅಂತ ಹೇಳ್ತಾರೆ. ನಿನ್ನ ಬರೆಯುಂ ಕಿಡಂದ ಕಡಲುಂ ದಿಶೆಯುಂ ಇರುಣಿಲನುಂ ஒன்றும் ஒழியா வண்ணம் ಮೆಣ್ಣಿ ನಿಂದ ಅಮ್ಮಾನೋರ್. ಏನೇನು ನೋಡ್ತಿರೋ ಅದೆಲ್ಲನೂ ಭಗವಂತನ ಸ್ವರೂಪನೇ ಅಂತ ಇಟ್ಕೊಳ್ಳಿ. ನಿಂದ್ರವರೆಯೂ ದೊಡ್ಡ ಬೆಟ್ಟ ಅಲ್ಲೇ ಯಾಕೆ ನಿಂತಿದೆ, ಯಾಕೆ ಚಲಿಸ್ತಾ ಇಲ್ಲ ಅಂದ್ರೆ ಎಲ್ಲ ಭಗವಂತನ ಸಂಕಲ್ಪ. ಅದರಲ್ಲಿ ಅನುಪ್ರವೇಶವಾಗಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಕಿಡಂದ ಕಡಲು ಅಲ್ಲೇ ಇದೆ. ಸಮುದ್ರ ಯಾಕೆ ಉಪ್ಪು ಬರಲ್ಲ, ದಿನ ಯಾಕೆ ಸುನಾಮಿ ಆಗೋದಿಲ್ಲ, ಇದ್ದ ಕಡೆ ಯಾಕಿದೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ವರ್ಲಾರ ಇದೆ. ಊರೂರವ ಅನ್ನೋನೊಬ್ಬ ಕೆಳಗಡೆ ಯಾವಾಗ್ಲೂ ತಪಸ್ ಮಾಡ್ತಾನೆ. ಇವ್ನು ಯಾರು ಅಂತ ಹೇಳಿದ್ರೆ ಹಿಂದೆ ಈ ಬ್ರಾಹ್ಮಣ ಕುಲವೆಲ್ಲ ನಾಶ ಆಗ್ಬಿಡ್ಲಿ ಅಂತ ಅಸುರರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರನ್ನೂ ಕೊಂದುಕೊಂಡು ಬರ್ತಾರಂತೆ. ಅವಾಗ ಈ ಅಯ್ಯೋ ಅನ್ಯಾಯವಾಗಿ ಸತ್ತೋಗ್ತಾನಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಋಷಿ ಪತ್ನಿ ತನ್ನ ಅವಳು ಇದು ಬಸರಾಗಿರ್ತಾಳೆ. ಆ ಬಸರಾಗಿರೋರ್ನೆಲ್ಲ ನೋಡಿದ್ರೆ ಅವರೆಲ್ಲಾನು ಕೊಂದು ಬಿಡ್ತಾರೆ. ಗರ್ಭಿಣಿಯಾಗಿದ್ದ ಬ್ರಾಹ್ಮಣರ ಸ್ತ್ರೀಯರನ್ನ ಕೂಡ ಬಿಡ್ತಾ ಇರ್ಲಿಲ್ವಂತೆ, ಎಲ್ಲರನ್ನೂ ಕೊಂದ್ಬಿಡೋದು. ಆತರ ಕೊಳ್ತಾ ಇದ್ದ ಅಂದ್ರೆ ಅವಾಗ ಇವಳೇನ್ ಮಾಡ್ತಾಳೆ, ಅದನ್ನ ಇದಕ್ಕೆ ತಳ್ಳಿಬಿಡ್ತಾಳೆ, ತೊಡೆಗೆ ತಳ್ಳಿಬಿಡ್ತಾಳೆ. ಇದೇ ತರ ಶಕ್ತಿ ಕೂಡ ಹಾಗೇನೆ ನಾವು ನೋಡ್ತೀವಿ. ತೊಡೆಗೆ ತಳ್ಳಿಬಿಟ್ಟಾಗ ಅಲ್ಲಿಂದ ಅವನ ತೊಡೆಯಿಂದ ಹುಟ್ಟತಾನೆ. ಅವನಿಗೆ ಊರೂರವ ಅಂತ ಹೆಸರು. ಹುಟ್ಟದ್ಮೇಲೆ ಅವನ ಕತೆ ಕೇಳ್ತಾನೆ. ಈ ತರ ರಾಕ್ಷಸರೆಲ್ಲ ಅವ್ರಿಗೆ ಜಗಳ ಬಂದಿದ್ದು ಯಾವ್ದೋ ಒಂದು ದಕ್ಷಿಣೆನಲ್ಲೇ ಬ್ರಾಹ್ಮಣರು ಕಡಿಮೆ ಕೊಟ್ಬಿಡ್ತಾರೆ ರಾಕ್ಷಸರಿಗೆ ತಪ್ಪಾಗಿ. ಆದ್ರೆ ಅದನ್ನು ಸರಿಪಡಿಸ್ಕೊಳಲ್ಲ. ಹಾಗೆ ನಾವು ಮಾಡಿದ್ದೆ ಸರಿ ಅಂತ ಏನೋ ಹೇಳ್ತಾರೆ. ಹಾಗೆ ಜಗಳ ಬಂದು ಎಲ್ಲಾ ಬ್ರಾಹ್ಮಣರನ್ನು ಸಾಯಿಸ್ತಾ ಇರ್ತಾರೆ, ಋಷಿಗಳನ್ನ ಬ್ರಾಹ್ಮಣರನ್ನ ಸಾಯಿಸ್ತಾ ಇರ್ತಾರೆ. ಇದೊಂದು ಕಾರಣ ಅಂತ ಇಟ್ಕೊಳ್ಳಿ. ಆವಾಗ ಈ ಊರೂರವನ್ಗೆ ಅವ್ರ ಅಮ್ಮ ಕತೆ ಹೇಳ್ತಾರೆ. ಎಲ್ಲಪ್ಪ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ. ಇಲ್ಲಪ್ಪ ಎಲ್ಲಾರು ಈ ತರ ಎಲ್ಲರನ್ನೂ ಕೊಂದ್ಬಿಟ್ಟಂತ. ಆಗ ಅವನ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಒಬ್ಬಂಟಿಗ ಏನು ಮಾಡಕ್ಕಾಗುತ್ತೆ, ಅದಕ್ಕೆ ತಪಸ್ ಮಾಡಿ ತುಂಬಾ ಶಕ್ತಿ ಪಡ್ಕೊಳ್ಬೇಕು ಅಂತ ಘೋರವಾದ ತಪಸ್ ಮಾಡ್ತಾ ಇರ್ತಾನೆ. ಘೋರವಾದ ತಪಸ್ ಮಾಡಿದಾಗ ಈ ಇದಕ್ಕೆ ರಾಕ್ಷಸರಿಗೆಲ್ಲ ಅಧಿಪತಿ ಆಗಿರ್ತಾರೆ ಋಷಿ. ಅವ್ರು ಬರ್ತಾ ಹೇಳ್ತಾರೆ, ಯಾಕಪ್ಪ ನೀನ್ ಇದ್ರ ಮಾಡ್ತಾರೆ, ಎಲ್ಲ ರಾಕ್ಷಸ ಕುಲವನ್ನ ನಾಶ ಮಾಡಬೇಕು ಅಂತ. ಆಗ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲ ನಾವು ರಾಕ್ಷಸ ಕುಲನು ನಾವು
ನಾವು ಒಂದು ಕುಲ, ನಮ್ಮ ಪಾಡಕ್ ನಾವು ಇದ್ಕೊಳ್ತೀವಿ. ಹಿಂದೆ ಏನೋ ಒಂದು ತಪ್ಪು ನಡೆದೋಗಿಲ್ಲ, ಅದಕ್ಕೆ ಕಾರಣರು ನೀವು ಋಷಿಗಳು, ಇವರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಳಿ ಸಮಾಧಾನ ಪಡಿಸಿ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಇವಾಗ ಇದು ಇಷ್ಟು ತಪಸ್ ಮಾಡ್ಬಿಟ್ಟಿದಿಲ್ಲ, ಇಷ್ಟೊಂದು ಊರ್ಜೆ, ಆ ಎನರ್ಜಿ ಎಲ್ಲ ಬರುತ್ತಂದ್ರೆ ನೀನು ತಪಸ್ ಮಾಡ್ತಾನೆ ಇರು. ಹೋಗಿ ನೀ ಸಮುದ್ರದ ಕೆಳಗೆ ನೀನು ತಪಸ್ ಮಾಡ್ತಾ ಇರು. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಮುನ್ನೀರ್ ಅಂತ ಹೇಳ್ತಾರೆ ತಪಸ್ಸಿಗೆ, ಅಯ್ಯೋ ಸಮುದ್ರಕ್ಕೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ನೆಲದಿಂದ ಊತೆ ಮಾಡಿ ಊರ್ಕೊಂಡು ಬರುವಂತ ನೀರು, ಮಳೆ ನೀರು, ಆಮೇಲೆ ನದಿಗಳಿಂದ ಬಂದು ಸೇರೋ ನೀರು, 3 ನೀರು. ಮುನ್ನೀರ್ ಅಂತ ಸಮುದ್ರಕ್ಕೆ ಹೆಸರು. ಆ ಮುನ್ನೀರು ಬಂದು ಸೇರ್ತಾನೆ ಇದ್ರೆ ಎಂದೋ ಒಂದ್ ದಿವಸ ಸಾಗರ ಎಲ್ಲ ಪೂರ್ತಿ ಜಾಸ್ತಿ ಆಗಿ ಭೂಮಿನೆಲ್ಲ ಆಕ್ರಮಿಸ್ಕೊಂಡ್ಬೇಕಲ್ಲ. ಯಾಕೆ ಆಕ್ರಮಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಊರೂರವ ಅನ್ನೋನು ಅಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಹೀಟ್ಗೆ ಎಕ್ಸ್ಟ್ರಾ ನೀರ್ ಏನ್ ಬಂದು ಸೇರತ್ತೆ, ಅದಲ್ಲೇ ಎವಾಪರೇಟ್ ಆಗಿ ಆ ದಡದಲ್ಲೇ ಅಲ್ಲೇ ಇದೆ. ಅದಕ್ಕೆ ಅದು ಒಂದು ಏರ್ಪಾಟು. ಭಗವಂತ ಹೇಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ, ಊರೂರವ ಅಲ್ಲಿ ಕೆಳಗಡೆ ಕೂತ್ಕೊಂಡು ಅಲ್ಲೇ ನೀನ್ ತಪಸ್ ಮಾಡು, ಎಷ್ಟು ದಿವಸ ಬೇಕಾದ್ರೂ ನೀನ್ ಮಾಡ್ಬೋದು, ಮಾಡ್ಕೊಂಡಿರು ಅಂತ ಹೇಳಿ ಅವನನ್ನ ಅಲ್ಲಿ ಕಳಿಸ್ತಾರೆ. ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿದೆ, ನೀನ್ ಅಲ್ಲಿ ಹೋಗಿ ತಪಸ್ ಮಾಡ್ತಾ ಇರು ಅಂತ. ಅವನ್ ತಪಸ್ ಮಾಡ್ತಾ ಇದ್ದಾನೆ. ಅವನ ಊರ್ಜೆಯಿಂದಾನೆ ಈ ಹೆಚ್ಚಿನ ನೀರೆಲ್ಲ ಯಾವುದು ಬಂದು ಇದ್ ಮಾಡದೇ ಇರೋದು ನೋಡ್ಕೊಳ್ತಾನ. ಸಮಯ ಇಲ್ಲ ಇದೀನಿ, ಸ್ವಲ್ಪ ಸ್ಕಿಪ್ ಮಾಡಿ ನಾನು ನೋಡ್ತಾ ಇದ್ದೀನಿ. ಯಾವ್ದು ಸ್ಕಿಪ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ಚೆನ್ನಾಗೇ ಇದೆ, ಏನ್ ಮಾಡೋದು. ಓಕೆ, ಪೇಜ್ ನಂಬರ್ 92 ಬನ್ನಿ. ಮುಲೈ ತಡತ್ತ ನಂಜುಂಡ ತುಂಜ ಪೇಚಿ, ಅದರಲ್ಲಿ 30ನೇ ಶ್ಲೋಕ ತಗೊಳ್ಳಿ. மதுதுவரை குலபதியாய் காலிப்பின்னே இலைத்தடத்த குழலூதியாயர் மாதர் இனவளை கொண்டான் அடிக்கீழே இழுப்பேர் மலைத்தடுத்த மணி கொணந்த வைய முய்ய வலங்கொடுக்கும் ஒரு புறநல் அம்பொன்னினாடன் சிலைத்தடக்கை குலச்சோழன் சேர்ந்த கோயில் திருநறையூர் ಮಣಿಮಾಡಂ ಶೇರ್ ಮಿನ್ಹಳೆ. ಇಲ್ಲೂ ಮತ್ತೆ ಕೋಚಂಗನನ್ನ ಹೇಳ್ತಾರೆ. 95ನೇ ಪೇಜ್ ಬನ್ನಿ. ನಮೋ ನಾರಾಯಣಮೇ ಆಯ್ತಲ್ಲ, ಅದಾದ್ಮೇಲೆ 100 ಪೇಜ್ ನಂಬರ್. கரவாமடனாங்கு தன்கண் கன்றனுள்ளினால் போல் மறவாதடியே உன்னையே அழைக்கின்றேன் நரவார் பொழில் சூழ் நரையூர் நின்ற நம்பி பிரமாவை என்னை பணಿ ಎಂದೈ ಪಿರಾನೆ. ತುಂಬಾ ಚೆನ್ನಾಗಿದೆ ಈ ಹಾಡು. ಏನಪ್ಪಾ ಅಂದ್ರೆ, ಕರವಾಮಡನಾಹ ತನ್ ಕಂಡ್ರುಳ್ಳಿನಾಲ್ ಪೋಲ್. ಈ ಹಸುಗೆ ಕರಿಯೋ ಹಸುನೆಲ್ಲ ಒಂದೊಂದ್ಸತಿ ಮೇಯ ಹೊರಗಡೆ ಬಿಡೋದಿಲ್ಲ, ಅದು ಕಟ್ಟಾಕ್ಬಿಡ್ತಾರೆ. ಕರುನ ಬೇರೆ ಕಟ್ಟಾಕಿರ್ತಾರೆ, ಅಥವಾ ಕರುನ ಸ್ವಲ್ಪ ದೊಡ್ಡದಾಗಿದ್ರೆ ಅದನ್ನ ಮೇಯಕ್ಕೆ ಕಳ್ಸಿರ್ತಾರೆ. ಆದ್ರೆ ಈ ಹಸು ಏನಾಗತ್ತೆ ಅಂತೆ, ತಾನೇ ಆ ಕರುವನ್ನ ನೆನೆಸ್ಕೊಂಡು ಅಯ್ಯೋ ಹಾಲು ಕೊಟ್ಟಿಲ್ವಲ್ಲ ಅಂತ ಕೂಗತ್ತಂತೆ. ಆ ತರ ಭಗವಂತನನ್ನ ಕೇಳ್ಕೊಳ್ತಾರೆ ತಿರುಮಂಗೈ ಆಳ್ವಾರು. ನಾನೆಲ್ಲೋ ಅಲ್ಕೊಂಡು ಎಲ್ಲೆಲ್ಲೋ ಮೇಯ್ಕೊಂಡು ಏನೇನೋ ಸುತ್ತು ಕರ್ಮಗಳನ್ನ ಅನುಭವಿಸ್ತಾ ಇದ್ದೀನಿ, ನೀನು ಆ ಹಸು ತರ ನೆನೆಸ್ಕೊಂಡು ನನ್ನನ್ನ ಕರೆದು ನೀನು ಅಮೃತ ಉಣಿಸ್ಬೇಕು, ಹಾಲನ್ನು ಉಣಿಸ್ಬೇಕು ಅಂತ, ಮೋಕ್ಷ ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಕರವಾಮಡನಾಹ ತನ್ ಕಂಡ್ರುಳ್ಳಿನಾಲ್ ಪೋಲ್ ಮರವಾದಡಿಯೇ ಉನ್ನಯೇ ಎழைக்கின்றே. ನಾನು ಅಷ್ಟೇನೆ, ನೀನ್ ಕರಿಬೇಕು ಅಂತಾನೆ ಕಾಯ್ತಾ ಇದ್ದೀನಿ. ನರವಾರ್ ಪೊಳಿಲ್ ಶೂ ನರೆಗೂ ನಿಂದ ನಂಬಿ,
ವಿರಮಾಮೈ ಎನ್ನೈ ಪಣಿ, ನಾನು ಹುಟ್ಟದೇ ಇರೋ ತರ ಕರ್ಮಗಳನ್ನ ನನ್ನ ಹತ್ರ ಮಾಡಿಸು. ಇದು ನೋಡಿ ತುಂಬಾ ಮುಖ್ಯ. ನಾವು ಆಮೇಲೆ ಪ್ರಪತ್ತಿ ನಂತರ ಏನ್ ಮಾಡ್ಬೇಕು ಅಂತಿದ್ದಾಗ ಯಾವ ಕರ್ಮಗಳನ್ನ ಮಾಡ್ಬೇಕು ಅಂದ್ರೆ ಮತ್ತೆ ನಾವು ಹುಟ್ಟು ಬರ್ದೇ ಇರೋ ತರ ಕರ್ಮಗಳನ್ನ ಮಾಡ್ಬೇಕು. ನಮ್ಗೆ ಪುಣ್ಯವನ್ನ ಸಂಪಾದಿಸ್ಕೊಂಡು ಆ ಪುಣ್ಯ ಅನುಭವಿಸಕ್ಕೆ ಇನ್ನೊಂದ್ಸತಿ ಬರೋದು ಇವೆಲ್ಲ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ಕರ್ಮವನ್ನ ಯಾವ ತರ ಎಣ್ಣೆ ಪಡಿ, ಪಿರುವಾಮೆ ಎಣ್ಣೆ ಪಡಿ, ನಾನ್ ಮತ್ತೆ ಹುಟ್ಟದೇ ಇರೋ ತರ ಕೆಲಸಗಳನ್ನ ನನ್ನ ಕೈಲಿ ಮಾಡಿಸೋಣ. ಪತ್ತ ಮುದು ನೀರೋಡು ಮಾಲ್ವರೆ ಏಳುಂ ತುತ್ತಾ ಮುಂತುತ್ತಿಯ ತೊಲ್ ಪುಹಳೋನೆ. ಭತ್ತ ಮುದು ನೀರು, ಆ ಪ್ರಳಯ ಜಲ ಇದೆಯಲ್ಲ ಬಚ್ಚೋದೇ ಇಲ್ಲ ಅಂತ. ಆ ದೊಡ್ಡ ಪ್ರಳಯ ಜಲದಲ್ಲಿ ಮಾಲ್ವರೆ ಏಳು ದೊಡ್ಡ ದೊಡ್ಡ ಸಪ್ತ ಪರ್ವತಗಳನ್ನೆಲ್ಲ ತುತ್ತಾಹ ತುತ್ತಿಯ ಅದೆಲ್ಲ ನುಂಗ್ಬಿಡ್ತಾನಂತೆ. ಏನು ಇಲ್ಲ ಅನ್ನೋ ತರ ದೊಡ್ಡ ಬಾಯಿ ಮಾಡ್ಕೊಂಡು ಎಲ್ಲವನ್ನು ನುಂಗ್ತಾನಲ್ಲ. ಅತ್ತೇ ನಡಿಯೇ ನುಣ್ಣಯೇ ನಡಿಕಿಂಡ್ರೆ, ನಿನ್ನನ್ನೇ ನಾನು ಕರಿತೀನಿ. ಯಾಕಂದ್ರೆ ಈ ತರ ಅಘಟಿತ ಘಟನಾ ಸಾಮರ್ಥ್ಯಗಳನ್ನೆಲ್ಲ ಮಾಡೋಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ನಿನ್ನಿಂದ ಮಾತ್ರನೇ. ಇಲ್ಲಿ ನಿಲ್ಸ್ಕೊಳ್ತೀನಿ. ಇಷ್ಟು ಟೈಮ್ ಆಗ್ಬಿಟ್ಟಿದೆ ನೋಡಿ, ನಾನು ನೋಡೇ ಇಲ್ಲ. ನನ್ನ ಪಾಡಿಗೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ನೀವುಗಳು ಯಾರು ಹೇಳಿಲ್ಲ. ನಿಲ್ಸ್ಕೊಳ್ತೀನಿ. ಇನ್ನೂ ತುಂಬಾ ಇದೆ, ಎಲ್ಲ ಚೆನ್ನಾಗಿದೆ. ನರಿಯೂರ್ದು ನಾನು ಇವತ್ತು ಅನ್ಕೊಂಡೆ ತಿರುಚೇರಿ ಬಂದ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಇವು ಕಟ್ ಹಾಕ್ತಾ ಇದೆ ಈ ಭಾಷಣಗಳೆಲ್ಲ. ಬರ್ತೇನೆ ನೆಕ್ಸ್ಟ್ ತಿರುಚೇರಿಗೆ ಬಂದಿರುತ್ತೆ. ಇದು ಮುಗಿಸ್ಬಿಡೋಣ. ನರಿಯೂರ್ಗಿನ ಒಂದೆರಡು ಪಾಠ ಹೇಳಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ತಿರುಚೇರಿ ತಗೋಣ. தாரேன் பிறக்கு முன்னருள் என்னிடை வைத்தாய் ಆರೇನದುವೆ ಬರುಹಿ ಕಳಿக்கின்றேன். ಏನು ಅಂತ ನನ್ನನ್ನು ಅನುಗ್ರಹ ಮಾಡಿದೆಯೋ ನಾನು ಅದನ್ನೇ ನೆನೆಸ್ಕೊಂಡು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಕಾರೇ ಕಡಲೆ ಮಲೆಯೇ ತಿರುಕೋಟಿಯೂರೇ ಉಬಂದಾಯೇ ಉನದಡಿಯೇನೆ, ನಿನ್ನನ್ನೇ ನಾನು ಬಂದು ಇದ್ ಮಾಡ್ಕೊಳ್ತೀನಿ ಅಂತ ಹೇಳಿ ಶರಣಾಗತಿ ಮಾಡ್ಕೊಳ್ತಾರೆ. ಒಂಡ 101 பேஜ் நம்பர் முகே. வண்டார் பொழில் சூழ் நரையூர் நம்பிக்கு என்றும் தொண்டாய கலியன் ஒலிசை தமிழ் மாலை ತೊಂಡೀರಿವೈ ಪಾಡುಮೆನ್ ಪಾಡಿ ನಿಂದ್ರಾಡ. ನೀವು ಕೂಡ ಈ ಹಾಡುಗಳನ್ನೆಲ್ಲ ಹಾಡಿ ತೊಂಡಿ ಪಾಡಿ ನಿಂದ್ರಾಡ, ನೀವೆಲ್ಲ ಖುಷಿಯಾಗಿ ಇದನ್ನೆಲ್ಲ ಹಾಡಿದಾಗ ಉಂಡೇ ವಿಶಂಭು ಮುಂತಮಕ್ ಇಲ್ಲೈ ತುಯರೇ, ಈ ಪರಮಾಕಾಶ ನಿಮಗೇನೆ ಗ್ಯಾರಂಟಿ, ಅಂದ್ರೆ ವೈಕುಂಠ ನಿಮಗೆ ಡೆಫಿನೆಟ್ ಅಂತ ಹೇಳ್ತಾರೆ. ಇವು ಭಾಷಣಗಳನ್ನ ಹೇಳಿ ಫಲಶ್ರುತಿಯನ್ನ ಹೇಳಿ ಮುಗಿಸ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿರುಚೇರೆ ನೋಡೋಣ. ಇನ್ನು ಕೆಲವು ಇದೆ, ಬೇಕಾದ್ರೆ ನೋಡೋಣ, ಒಂದೆರಡು ಭಾಷೆ ಹೇಳ್ಕೊಂಡು ಮುಗಿಸ್ಕೊಳ್ಳೋಣ. ಆಳ್ವಾರ್ ತಿರುವಡಿಗಳೇ ಮಧ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು, ಗೊತ್ತಿಲ್ಲ ಅದು ರೆಕಾರ್ಡಿಂಗ್ ಇದೆಯೋ ಅನ್ನೋ ಗೊತ್ತಾಗ್ತಾ ಇಲ್ಲ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಈ ತಿರುಮಂಗೈ ಆಳ್ವಾರ್ ಓದ್ಬೇಕಾದ್ರೆ ನೀವು ಒಂದು ಗಮನಿಸ್ಕೊಳ್ಬೇಕು, ಎಂಥ ಡಕಾಯಿಟ, ಎಂಥ ಕೆಟ್ಟವನಾಗಿದ್ದವನು ಎಷ್ಟು ಮಾರ್ಪಾಟಾಗಿ ಭಗವಂತನ ವಿಷಯದಲ್ಲಿ ಇಷ್ಟೆಲ್ಲಾ ಪಾಠಗಳನ್ನ ಬರೆಯೋ ಅಂತ ಒಂದು ಚಮತ್ಕಾರವಾದ ಕೆಲಸವನ್ನು ಅಷ್ಟಾಕ್ಷರಿ ಮಾಡಿದೆ ಅಂತ ಹೇಳಿದ್ರೆ, ಭಗವಂತನ ಸಂಶ್ಲೇಷ ಪ್ರತಿಯೊಬ್ಬರಿಗೂ ಅಷ್ಟೇನೆ, ಹೇಗೆ ಇರ್ಲಿ, ಎಂತ ಕಷ್ಟದಲ್ಲೇ ಇರ್ಲಿ, ಯಾವ ತರದವರೇ ಆಗಿರ್ಲಿ, ಅವರನ್ನ ಮಾರ್ಪಾಟ್ ಬರೆಸತ್ತೆ, ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಅವ್ರ ಭಾಷೆಗಳೇ ಸಾಕ್ಷಿ. ಅದರಲ್ಲಿ ಫಲಶ್ರುತಿಗಳು ಅವ್ರು ಹಾಗೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಚೆನ್ನಾಗಿತ್ತು. ಆಯ್ತು, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ.